ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ. ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಗುರುಭ್ಯೋ ನಮಃ. ಇಂದಿನ ಪ್ರವಚನದಲ್ಲಿ ನಿತ್ಯವೂ ಇರುವವರ ಜೊತೆಯಲ್ಲಿ ಸೂರ್ಯ ಭಗವಂತನೂ ಇದ್ದಾನೆ. ಈ ಬಿಸಿಲು ಶುಭ ಅಂತ ಹೇಳ್ತಾರೆ ತಿಳಿದವರು. ಈ ಬಿಸಿಲು ಪ್ರಶಸ್ತ ಅಂತ ಹೇಳ್ತಾರೆ, ಎಲ್ಲದಕ್ಕೂ ಅಂತಲ್ಲ. ಹಾಗಾಗಿ ಅವನ ಸಾಕ್ಷಿತ್ವದಲ್ಲಿ, ಅವನ ಪ್ರಕಾಶದಲ್ಲಿ ಇವತ್ತಿನ ಪ್ರವಚನವನ್ನು ಆರಂಭ ಮಾಡ್ತಾ ಇದ್ದೇವೆ. ಎಂದಿನಂತೆ ನಾವೆಲ್ಲ ಒಂದು ಕ್ಷಣ ಭಾವಿಸಬೇಕು, ನೇರವಾಗಿ ಕೂತ್ಕೋಬೇಕು, ಕಣ್ಮುಚ್ಚಿ ಮನಸಾರೆ ಭಗವಂತನನ್ನು ಭಾವಿಸಬೇಕು, ಗುರುವನ್ನು ಭಾವಿಸಬೇಕು. ಮುಚ್ಚಿರುವ ವಿಷಯಗಳನ್ನು ಬಿಚ್ಚಿಕೊಡು, ತೆರೆದಿಡು, ನಮ್ಮ ಮನಸ್ಸಿನ ತೆರೆಯ ಮೇಲೆ ತೆರೆದಿಡು. ನಮಗೆ ಈ ವಿಷಯಗಳು, ಇವುಗಳ ಮರ್ಮಗಳು, ಅಂತರರ್ಥಗಳು ಸ್ಫುರಿಸಲಿ ಎಂಬುದಾಗಿ ಮನಸಾರೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಆಮೇಲೆ ಮುಂದುವರಿಸೋಣ. ನಿಮ್ಮ ಪ್ರತಿಕ್ರಿಯೆಗಳಿಗೆ ಮುಂದೆ ಸಂದರ್ಭ ಆಗ್ತದೆ ನೋಡೋಣ. ಇವತ್ತು ಮಧ್ಯದಲ್ಲಿ ಎಲ್ಲಾದರೂ ಕೇಳಿದ್ರು ಕೇಳ್ಬೋದು, ನಿನ್ನೆಂದು ಹೇಳಬೇಕು, ಇವತ್ತೆಂದು ಕೇಳ್ಬೋದು, ಆಗಿದ್ದನ ಪ್ರವಚನ ಆಗಿದ್ದನ್ನು ಕೇಳ್ಬೋದು. ತಯಾರಿರಿ. ನಚಿಕೇತನ ಮತ್ತು ಯಮರಾಜನ ಭೇಟಿ. ಭೂಮಿಯ ಚಿಕ್ಕ ಬಾಲಕ
ಯಮಲೋಕದ ಪ್ರಭು ಪರ್ವತ ಪರಮಾಣುಗಳು ಭೇಟಿಯಾದಂತೆ ಇದೆ. ಅಂಥದ್ದೊಂದು ಭೇಟಿ. ಲೋಕಕ್ಕೆಲ್ಲ ಪ್ರಾಯಶ್ಚಿತ್ತವನ್ನು ವಿಧಿಸುವ ಯಮ, ಲೋಕದ ಜೀವಗಳು ತಪ್ಪು ಮಾಡಿದಾಗ ದಂಡನ ನೀಡುವ ಯಮ, ಅವನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ನಚಿಕೇತನಿಗೆ ಆತಿಥ್ಯ ಮಾಡದ ಕಾರಣ, ನಚಿಕೇತ 3 ದಿನ ಉಪವಾಸ ಬಿದ್ದ ಕಾರಣ, ಬಂದ ದೋಷವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ 3 ವರಗಳನ್ನು ನಚಿಕೇತನಿಗೆ ಕೊಟ್ಟು ಬಿಟ್ಟಿದ್ದಾನೆ. 2ನೇ ವರ ಕೇಳುವಾಗ ಇನ್ನೊಂದು ಹೆಚ್ಚುವರಿ ವರವನ್ನು ಕೊಟ್ಟಿದ್ದಾನೆ. ಏನೆಂದು? ಈ ಅಗ್ನಿ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ. ಯಾವ ಅಗ್ನಿ ಜೀವರನ್ನು ದೇವಲೋಕಕ್ಕೆ ಒಯ್ಯುತ್ತದೆಯೋ ಅಂತಹ ಅಗ್ನಿವಿದ್ಯೆ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ, ನಾಚಿಕೇತಾಗ್ನಿ ಎಂಬುದಾಗಿ ಪ್ರಸಿದ್ಧವಾಗಲಿ ಎಂದು ಒಂದು ವರವನ್ನು ಕೊಟ್ಟು ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾನೆ ಜೊತೆಯಲ್ಲಿ. ಶೃಂಕ ಅಂತ ಉಪನಿಷತ್ತಿನ ಶಬ್ದ. ಅದಕ್ಕೆ ಶೃಂಕ. ಸಂಸ್ಕೃತದಲ್ಲಿ, ಮಾಮೂಲಿ ಸಂಸ್ಕೃತದಲ್ಲಿ ಆ ಶಬ್ದ ಹೆಚ್ಚು ಬಳಕೆಯಲ್ಲಿಲ್ಲ. ಆದರೆ ಉಪನಿಷತ್ತಿನಲ್ಲಿ ಶೃಂಕ ಎಂಬ ಶಬ್ದವನ್ನು ಬಳಸಿದ್ದಾರೆ. ರತ್ನಮಾಲಿಕೆ ಎಂಬುದಾಗಿ ಆಚಾರ್ಯ ಶಂಕರರು ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ಕೊಟ್ಟ. 3ನೆಯ ಪ್ರಶ್ನೆ, 3ನೆಯ ವರ, ಅದೊಂದು ಪ್ರಶ್ನೆ. ಅವನು ಕೇಳಿದ್ದೊಂದು ಜ್ಞಾನ. ಯಾವುದದು? ಯಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿ ಇತ್ಯೇಕೆ ನಾಯಮಸ್ತೀತಿ ಚೈಕೆ. ಇದು ಪ್ರಶ್ನೆ. ಪ್ರಶ್ನೆಯ ಒಂದು ತಿರುಳು. ಸತ್ತ ಮೇಲೆ ಇದ್ದಾನೆ ಅಂತ ಕೆಲವರು, ಆಮೇಲೂ ಜೀವನ ಉಂಟು ಅಂತ ಕೆಲವರು, ಇಲ್ಲ ಅಂತ ಕೆಲವರು. ನಿಜ ಏನು ಅಂತ ಹೇಳುವಂಥ ಪ್ರಶ್ನೆ ಇರುವಂಥದ್ದು. ಅದಕ್ಕೆ ಯಮ ಏನು ಹೇಳಿದ? ಬೇರೆ ಏನಾದರೂ ಕೇಳು. ಈ ವರ ಕೊಡೋದು ಕಷ್ಟ. ಬೇರೆ ಏನಾದರೂ ಕೇಳು. ಎಂತಹ ವರ ಕೊಟ್ಟಿದ್ದಾನೆ ಅವನು ಅಂದರೆ ದುರ್ಲಭವಾದ ವರ. ಯಮಲೋಕಕ್ಕೆ ಹೋದವನು ಮತ್ತೆ ಮರಳಿ ಮನೆಗೆ ಹೋಗುವಂಥ ವರವನ್ನು ಕೊಟ್ಟಿದ್ದಾನೆ. ಭೂಲೋಕದವರು ಯಮಲೋಕವನ್ನು ಮೀರಿ ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ಬೇಕಾಗುವಂಥ ವಿದ್ಯೆಯನ್ನು ಕೊಟ್ಟಿದ್ದಾನೆ. ಇಂಥದ್ದನ್ನೆಲ್ಲ ಕೊಟ್ಟಿದ್ದಾನೆ. ಆದರೆ ಈ ಒಂದು ಜಿಜ್ಞಾಸೆಯನ್ನು ಕೇಳಿದಾಗ ಕಷ್ಟ. ಈ ಪ್ರಶ್ನೆ ಕೇಳಬೇಡ, ಬೇರೆ ಏನಾದರೂ ಕೇಳು. ಹೆಣ್ಣು, ಹೊನ್ನು, ಮಣ್ಣು, ಈ 3 ಆಸೆಯನ್ನು ಕೂಡ ತೋರಿಸಿದ್ದಾನೆ. ದಿವ್ಯ ಸ್ತ್ರೀಯರು, ಇವರಿಂದ ಸೇವೆ ಮಾಡಿಸ್ಕೋ, ಇಂಥವರು ನನಗೆ ಭೂಲೋಕದಲ್ಲಿ ಸಿಕ್ಕೋದಿಲ್ಲ. ಹೊನ್ನು, ಎಷ್ಟು ಬೇಕಾದರೂ ಚಿನ್ನ ಕೇಳು, ಸಂಪತ್ತು ಕೇಳು. ಮಣ್ಣು, ವಿಶಾಲವಾದ ಭೂಮಿಯನ್ನು ನೀನು ವರವಾಗಿ ಪಡ್ಕೋ, ದೊಡ್ಡ ಜಮೀನ್ದಾರ ಆಗು, ಭೂಮಾಲೀಕ ಆಗು. ಆಯುಸ್ಸು, ಎಷ್ಟು ಬೇಕಾದರೂ ಆಯುಸ್ಸು ಕೇಳು. ಹಾಗೆ ಹಸ್ತಿ, ಅಶ್ವ, ಇಂಥದ್ದೆಲ್ಲ ವಾಹನಗಳು, ಅವತ್ತಿನ ಕಾಲದ ವಾಹನಗಳನ್ನು ಪಡ್ಕೋ. ಏನು ಬೇಕಾದರೂ ಕೇಳು, ಕೇಳಿದ್ದನ್ನು ಕೇಳು. ಅದು ಇದೊಂದನ್ನು ಮಾತ್ರ ಕೇಳಬೇಡ ಅಂತ. ಇದಕ್ಕೆ ಪ್ರಲೋಭನೆ ಅಂತ ಹೆಸರು. ಅವನಿನ್ನ ಸೀತೆಯ ನೆನಪು ಮಾಡ್ಕೊಂಡಿದ್ವಾ? ಹಂಗಾರೆ ಇವತ್ತು ಮಾಡ್ಕೊಳ್ತೇವೆ. ಸೀತೆಯ ಮುಂದೆ ಕೂಡ ಇಂಥ ಪ್ರಲೋಭನೆಗಳಿದ್ವು. ರಾವಣ ಸೀತೆಯನ್ನು ನಾನಾ ಪ್ರಕಾರವಾಗಿ ಪ್ರಲೋಭನೆಗೊಳಿಸ್ತಾನೆ. ಯಾಕೆ ಹೀಗೆಲ್ಲ ಇದೆಯಾ ನೀನು? ಏಕವೇಣಿ ಅಂದರೆ ಜಡೆಯನ್ನು, ಆ ಜಡೆಗೆ ಸಂಸ್ಕಾರವನ್ನೇ ಕೊಟ್ಕೊಂಡಿಲ್ಲ ಅವಳು. ಅಪಹಾರವಾದ ನಂತರ ಸೀತೆ ಇದ್ದು ರಾಮನ ಭೇಟಿಯಾಗುವವರೆಗೆ ಜಡೆಗೆ ಸಂಸ್ಕಾರವನ್ನೇ ಕೊಟ್ಕೊಂಡಿಲ್ಲ. ನೆಲದಲ್ಲಿ ಮಲಗ್ತಾಳೆ. ಯಾವಾಗಲೂ ಮೌನ, ಧ್ಯಾನ, ಚಿಂತೆ. ಬಟ್ಟೆಗೆಲ್ಲ ಮಲಿನವಾಗಿ ಹೋಗಿದೆ. ಅವನು ಕೊಟ್ಟ ಯಾವ ಬಟ್ಟೆಯನ್ನು ಕೂಡ ಆಕೆ ಉಟ್ಕೊಂಡಿಲ್ಲ. ಆಕೆ ಉಟ್ಟ ಬಟ್ಟೆ ಏನಿದೆಯೋ ಅದೇ ಇದೆ. 1 ವರ್ಷ ಕೂಡ ಹಾಗೆ ಇತ್ತು ಅಂತ. ಉಪವಾಸ. ಯಾಕೆ ಹೀಗೆಲ್ಲ ಮಾಡ್ತೀಯ ನೀನು? ಅದರ ಬದಲು ವಿಚಿತ್ರಾಣಿಚ ಮಾಲ್ಯಾನಿ, ವಿಚಿತ್ರವಾದ ಮಾಲೆಗಳನ್ನು ನಾನು ಕೊಡ್ತೇನೆ ನಿನಗೆ, ಹಾಕು. ಚಂದನಾನಿ ಅಗರೂಣಿಚ, ಪರಿಮಳ ದ್ರವ್ಯಗಳು. ವಿವಿಧಾನಿಚ ವಾಸಾಂಸಿ, ಬಗೆ ಬಗೆಯ ಬಟ್ಟೆಗಳು, ರೇಷ್ಮೆಯದೋ ಅಥವಾ ಪೀತಾಂಬರವೋ ದುಕೂಲವೋ, ಇಂಥ ಅನರ್ಘ್ಯವಾದ ವಸ್ತ್ರಗಳನ್ನು ಕೊಡ್ತೇನೆ, ದಿವ್ಯವಾದ ಆಭರಣಗಳನ್ನು ಕೊಡ್ತೇನೆ, ತೊಟ್ಕೋ.
ಮಹಾರ್ಹಾಣಿಚ ಪಾನಾನಿ, ದುರ್ಲಭವಾಗಿರ್ತಕ್ಕಂಥ ಪಾನೀಯಗಳು, ಪೇಯಗಳು. ಹಾಗೆ ಶಯನಾನಿ ಆಸನಾನಿ ಚ, ಮಂಚಗಳು. ದಂತದ ಮಂಚ ಬೇಕಾ, ಸ್ಫಟಿಕದ ಮಂಚ ಬೇಕಾ, ಅಂಥದ್ದು. ಹಾಗೆ ಕೂತ್ಕೊಳ್ತಕ್ಕಂಥ ಆಸನಗಳು, ರತ್ನಮಯವಾಗಿರ್ತಕ್ಕಂಥ ಆಸನಗಳು. ಗೀತ, ನೃತ್ಯ, ವಾದ್ಯ ಇದೆಲ್ಲವನ್ನು ಕೂಡ ನಾನು ನಿನಗೆ ಒದಗಿಸ್ಕೊಳ್ತೇನೆ. ನೀ ನನ್ನನ್ನು ಒಪ್ಕೊಳ್ಬೇಕು, ಪತಿಯಾಗಿ ಒಪ್ಕೊಳ್ಬೇಕು ನನ್ನನ್ನು ನೀನು. ಅಷ್ಟಾದರೆ ಇದೆಲ್ಲ ಇದೆ ನಿನಗೆ. ಹಾಗೆ ಈ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ನಾನು ದಿಗ್ವಿಜಯ ಮಾಡಿ ಸಂಗ್ರಹಿಸಿ ತಂದಿರತಕ್ಕಂಥ ರತ್ನಗಳಿದ್ದಾವೆ. ಈ ಲೋಕದಲ್ಲಿ, ಬೇರೆ ಲೋಕದಲ್ಲಿ. ಅವನು ದೇವಲೋಕವನ್ನು ಗೆದ್ದವನು, ಪಾತಾಳವನ್ನು ಗೆದ್ದವನು. ಅಲ್ಲಿಂದ ತಂದಿರತಕ್ಕಂಥ ಅನರ್ಘ್ಯವಾದ ಅಪರೂಪದ ಉತ್ತಮ ವಸ್ತುಗಳು ಅಂತ, ಆಯಾ ಜಾತಿಯಲ್ಲಿ ಶ್ರೇಷ್ಠ ಅಂಥದ್ದು ಅಂತ, ಅದೆಲ್ಲ ತಗೋ. ಈ ರಾಜ್ಯವೇ ನಿನ್ನದು, ಲಂಕಾ ರಾಜ್ಯವೇ ನಿನ್ನದು. ನಾನು ನಿನ್ನ ದಾಸನಾಗಿರ್ತೇನೆ. ಅಂತಹ ರಾವಣ, ದಶಕಂಠ ರಾವಣ, ಚತುರ್ದಶ ಭುವನ ತಲ್ಲಣ, ನಿನ್ನ ದಾಸನಾಗಿರ್ತೇನೆ. ನನಗೂ ನೀನು ಆಜ್ಞೆ ಮಾಡ್ಬೋದು ನೀನು. ಇನ್ನು ಅಪ್ಪನ ಮನೆ ಮೇಲೆ, ಅಪ್ಪನ ಮನೆ ಅಮ್ಮನ ಮನೆ ಅಂತ ಹೇಳ್ತಾರಲ್ಲ, ತವರು ಮನೆ, ಅಲ್ಲಿ ಪ್ರೀತಿ ತುಂಬ ಇರ್ತದೆ ಹೆಣ್ಮಕ್ಳಿಗೆ. ಹಾಗಾಗಿ ಒಂದು ಪ್ರಲೋಭನೆ ಹಾಗೂ ಒಟ್ಟಿದ. ಇಡೀ ಭೂಮಂಡಲದ ಮೇಲೆ ಒಂದು ದಂಡಯಾತ್ರೆಯನ್ನು ಮಾಡಿ ಇಡೀ ಭೂಮಿ ನೆಲವನ್ನು ಗೆದ್ದು ಅದೆಲ್ಲವನ್ನು ಜನಕನಿಗೆ ಕೊಟ್ಬಿಡ್ತೇನೆ. ವಿಜಿತ್ಯ ಪೃಥಿವೀಂ ಸರ್ವಾಂ ನಾನಾ ನಗರ ಮಾಲಿನೀಂ, ಅನ್ಯಾನ್ಯ ನಗರಗಳನ್ನೇ ಮಾಲೆಯಾಗಿ ಹೊಂದಿರತಕ್ಕಂಥ ಒಂದೊಂದು ನಗರ ಒಂದು ರತ್ನ ಇದ್ದಾಗೆ, ಅದೆಲ್ಲ ಸೇರಿ ಒಂದು ಮಾಲೆ ಇದ್ದಾಗೆ ಅಂಥ ಭೂಮಂಡಲವನ್ನು ಗೆದ್ದು ಜನಕಾಯ ಪ್ರದಾಸ್ಯಾಮಿ, ನಿನಗಾಗಿ ಅಂತ. ಹಾಗಾಗಿ ಅಲಂಕಾರ ಮಾಡ್ಕೋ. ಅಂಥ ಅಲಂಕಾರ ಕುಶಲರು ನನ್ನಲ್ಲಿದ್ದಾರೆ, ಸುಂದರವಾಗಿ ನಿನ್ನನ್ನು ಅಲಂಕಾರ ಮಾಡ್ತಾರೆ. ಭುಂಕ್ಷ್ವ ಭೋಗ, ಬೇಕಾದ ಭೋಗಗಳನ್ನು ಅನುಭವಿಸು. ಯಥಾಕಾಮಂ ಪಿವ, ನಿಂಗೆ ಬೇಕಾದಷ್ಟು ಕುಡಿ, ಬೇಕಾದಷ್ಟು ತಿನ್ನು, ಖುಷಿಪಡು. ಅಥವಾ ದಾನ ಮಾಡು. ನಿನಗೆ ದಾನ ಮಾಡಬೇಕು ಅಂತಿದ್ರೆ ಭೂಮಿಯೋ, ಹಿರಣ್ಯವೋ, ಚಿನ್ನವೋ, ರತ್ನಗಳೋ ಏನು ಬೇಕೋ ದಾನ ಮಾಡು. ದೃಷ್ಟ ಆಜ್ಞಾಪಯಸ್ವ ಚಾಂದ್, ಏ ರಾವಣ ಮಾಡು ಇದನ್ನು ಅಂತ, ಆ ರೀತಿ ಆಜ್ಞೆ ಮಾಡು ನನಗೆ. ಧೃಷ್ಟಂ ಅಂದರೆ ಧಾರ್ಷ್ಟ್ಯದಿಂದ ಆಜ್ಞಾಪಯಸ್ವ ಅಂತ ಆಜ್ಞೆ ಮಾಡು. ನಿನಗೆ ಯಾರ್ಯಾರು ಬೇಕು ಅವರವರಿಗೆಲ್ಲ ನಾನು ಬೇಕಾದ್ರೂ ಕೊಟ್ಬಿಡ್ತೇನೆ. ನಿನಗೆ ಆಪ್ತೇಷ್ಟರು, ಪ್ರೀತಿಯವರು ಅಂತ ಯಾರಿದ್ದಾರೋ ಅವರವರ ಇಚ್ಛೆಗಳನ್ನು ಪೂರೈಸ್ತೇನೆ. ನೋಡು, ನನ್ನ ಸಮೃದ್ಧಿಯನ್ನು ನೋಡು, ನನ್ನ ಸಂಪತ್ತನ್ನು ನೋಡು, ನನ್ನ ಕೀರ್ತಿಯನ್ನು ನೋಡು. ಪಾಪ ರಾಮ ಅವನು ಕಾಡಾಡಿ ನಾರು ಬಟ್ಟೆ ಹೊಡ್ಕೊಂಡು ಓಡಾಡ್ತಾ ಇದ್ದಾನೆ. ಏನು ಮಾಡ್ತೀಯ ಅವನು ತಗೊಂಡು ನೀನು? ಇನ್ನು ನನ್ನ ಅಂತಃಪುರದ ಎಲ್ಲ ಸ್ತ್ರೀಯರಿಗೂ ಕೂಡ ನೀನೇ ಅಧೀಶ್ವರಿ ಆಗ್ತೀಯ. ಉತ್ತಮ ಸ್ತ್ರೀಯರು, ದೇವಸ್ತ್ರೀಯರು, ಗಂಧರ್ವ ಸ್ತ್ರೀಯರು, ನಾಗಸ್ತ್ರೀಯರು ಇಂಥವರೆಲ್ಲ ಇದ್ದಾರೆ ಅಲ್ಲಿ. ಅಂತಹ 7,000 ರಾವಣನ ರಾಣಿಯರು ಸೀತೆಯ ದಾಸಿಯರಾಗ್ತಾರೆ. ಈ ಅಪೇಕ್ಷೆಗಳು ಇರ್ತವೆ ಕೆಲವು ಬಾರಿ, ಹೆಣ್ಮಕ್ಳಲ್ಲಿ ಇರಬಹುದು ಇಂಥ ಅಪೇಕ್ಷೆಗಳು. ಅವರೆಲ್ಲ ನಿನ್ನನ್ನು ಸೇವೆ ಮಾಡ್ತಾರೆ. ಅಪ್ಸರಸೆಯರು ಲಕ್ಷ್ಮೀದೇವಿಯನ್ನು ಸೇವೆ ಮಾಡಿದ ಹಾಗೆ ಇವರೆಲ್ಲ ನಿನ್ನ ಸೇವೆಯನ್ನು ಮಾಡ್ತಾರೆ. ಹಾಗಾಗಿ ಒಪ್ಕೋ ಅಂತ. ಇನ್ನು ಕುಬೇರ, ಧನೇಶ್ವರ, ಅವನಲ್ಲಿ ಯಾವ್ಯಾವ ಬಗೆಯ ರತ್ನಗಳಿರ್ಬೋದು, ಧನಗಳಿರ್ಬೋದು, ಅದೆಲ್ಲ ನನ್ನಲ್ಲಿದೆ, ನಿನ್ನದು ಇನ್ಮೇಲೆ ಅದೆಲ್ಲ. ಹಾಗಾಗಿ ಪಿಬ, ಕುಡಿ, ವಿಹರಿಸು, ರಮಸ್ವ, ಮೋಜು ಮಾಡು, ಖುಷಿಪಡು. ಭುಂಕ್ಷ್ವ ಭೋಗಾನ್, ಬಗೆ ಬಗೆಯ ಭೋಗಗಳನ್ನು ಅನುಭವಿಸು. ಧನ ನಿಚಯಂ ಪ್ರದಿಶಾಮಿ, ಧನ ಭಂಡಾರವನ್ನೇ ಕೊಟ್ಟೆ ನಿನಗೆ, ಇಡೀ ಭೂಮಿಯನ್ನೇ ಕೊಟ್ಟೆ ನಿನಗೆ. ನನ್ನನ್ನು ಒಪ್ಕೋ ನೀನು. ನಾನು ಜೊತೆಯಲ್ಲಿ ನೀ ಪ್ರಪಂಚವನ್ನೆಲ್ಲ ಸುತ್ತಬಹುದು. ಪುಷ್ಪಕ ವಿಮಾನವನ್ನು ಏರಿ ಲೋಕಾಂತರಗಳನ್ನು ವಿಹರಿಸಬಹುದು. ಸೀತೆ ಯಾವುದಕ್ಕೂ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಅವನು ಒಪ್ಪ ಮಾತಿರಲಿ, ಅವನು ಮುಖ ಕೂಡ ನೋಡಲಿಲ್ಲ. ಒಂದು ಹುಲ್ಲುಕಡ್ಡಿ ಮಧ್ಯೆ ಇಟ್ಕೊಂಡು ಆ ಹುಲ್ಲುಕಡ್ಡಿಗೆ ರಾವಣ ಅಂತ ಮಾತಾಡ್ತಾಳೆ. ನೀನದೇ ಅಂತ, ಹುಲ್ಲುಕಡ್ಡಿ ನೀನು ಅಂತನ್ನುವ ಭಾವದಲ್ಲಿ. ತೃಣಮಂತರತಃ ಕೃತ್ವ ಅಂತ ಒಂದು ಹುಲ್ಲುಕಡ್ಡಿ ಅಡ್ಡ ಇಟ್ಕೊಂಡು ಹುಲ್ಲುಕಡ್ಡಿಗೆ ಸಂಬೋಧನೆ ಮಾಡಿ ಮಾತಾಡ್ತಾಳೆ. ಆಮೇಲೆ ಅವನಿಗೆ ಬೆನ್ನು ತಿರುಗಿ ಬಿಡ್ತಾಳೆ ಹಿಮ್ಮುಖವಾಗಿ. ಅವನಿಗೆ ಬೆನ್ನು ಹಾಕಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಿನ ಬಳಿಕ ಒಪ್ಕೊಳ್ಳೋದೇ ಇಲ್ಲ ಅವನನ್ನು. ಯಾವ ರೀತಿಯಲ್ಲಿ ಅವನಿಗೆ ಬುದ್ಧಿ ಹೇಳ್ತಾಳೆ, ಮಾಡಬಾರ್ದು ನೀ ಇಂಥ ಕಾರ್ಯವನ್ನು. ಕೊನೆಗೆ ಎಲ್ಲಿಗೆ ಬಂತು ಅಂದರೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಹೋಯಿತು. ಮಾತಿಗೆ ಮಾತು. ಸೀತೆ ಚೆನ್ನಾಗಿ ಅವನನ್ನು ಹೇಗೆ ಅವನಿಗೆ ಅವಮಾನ ಮಾಡಬೇಕು ಆ ರೀತಿಯಲ್ಲಿ ಕಠೋರವಾದ ಉತ್ತರಗಳನ್ನು ಕೊಡ್ತಾಳೆ. ಕೋಪದಲ್ಲಿ ಕೊನೆಗೆ ರಾವಣ ಹೇಳ್ತಾನೆ, ಇನ್ನು 2 ತಿಂಗಳು, 2 ತಿಂಗಳು ಸೀತೆಯನ್ನು ಅಪಹರಿಸಿ ಬಂದಾಗ ಆತ ಅವಧಿ ಹಾಕಿದ. 1 ವರ್ಷದಲ್ಲಿ ನನ್ನನ್ನು ಒಪ್ಕೋಬೇಕು ನೀನು. 1 ವರ್ಷ ದಾಟಿದರೆ ಮೃತ್ಯು ನಿನಗೆ. ಅದನ್ನು ನೆನಪಿಸ್ತಾನೆ. 10 ತಿಂಗಳು ಕಳೆದಿದೆ,
ಇನ್ನು 2 ತಿಂಗಳಿದೆ, 10 ತಿಂಗಳು ಕಳೆದಿದೆ, 2 ತಿಂಗಳಿದೆ ಇನ್ನು. ದ್ವೌಮಾಸವು ರಕ್ಷಿತವ್ಯೋ ಮೇ, 2 ತಿಂಗಳು ಸುಮ್ಮನೆ ಇರ್ತೇನೆ, ಯಾಕೆಂದರೆ ಒಪ್ಪಂದ ಆಗಿದೆ. ಹಾಗಾಗಿ ವ್ಯೋಮದಿಸ್ತೆಯೇ ಮಯಾಕೃತ, ಅದರೊಳಗೆ ನೀನು ನನ್ನ ಅಂತಃಪುರವನ್ನು ಸೇರಬೇಕು, ನನ್ನನ್ನು ಒಪ್ಕೊಳ್ಬೇಕು. ಇಲ್ಲ ಅಂದರೆ ಆ 2 ತಿಂಗಳು ಕಳೆದ ಮರುದಿನ ಇದೆಯಲ್ಲ, ಆ ದಿನ ಬೆಳಗಿನ ತಿಂಡಿಗೆ ನೀನೇ ಅಂತ. ತದಸ್ತ್ವಾಂ ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ. ಒಪ್ಕೊಂಡ್ಯೋ? ಲಂಕೆಯ ಸಾಮ್ರಾಜ್ಞಿ ಅಧಿರಾಜ್ಞಿ ನೀನು, ಒಪ್ಕೊಡ್ಲಿಲ್ವೋ? 1 ವರ್ಷದ ಬಳಿಕದ ಮೊದಲನೇ ದಿನ ಇದೆಯಲ್ಲ, ಆ ದಿನ ಬೆಳಗಿನ ತಿಂಡಿಯ ತರಕಾರಿ ನೀನು ಅಂತ. ಆಲಭಂತೆ ಮಹಾನಸೆ ಅಂದರೆ ನಿನ್ನನ್ನು ಕೊಂದು ಸಣ್ಣ ಸಣ್ಣ ಚೂರು ಮಾಡಿ ಅಡುಗೆ ಮಾಡ್ತಾರೆ ಅಂತ. ನರಮಾಂಸ ಭಕ್ಷಕರು ರಾಕ್ಷಸರು, ಅವರಿಗೆ ರಾಕ್ಷಸರು ಅಂತ ಯಾಕೆ ಹೆಸರು ಅಂದರೆ ಇಂಥದ್ದೆಲ್ಲ ಇರೋದ್ರಿಂದಲೇ ಅಂತ. ಹಾಗಾಗಿ ಇದು ಭಯ, ಅದು ಆಮಿಷ ಅಥವಾ ಪ್ರಲೋಭನೆ. ಅದು ಕೊಡ್ತೇನೆ, ಇದು ಕೊಡ್ತೇನೆ, ಅದೆಲ್ಲ ಪ್ರಲೋಭನೆ, ಆಮಿಷ ಅದು. ಇದು ಭಯ. ಇವೆರಡನ್ನೂ ತೋರಿಸ್ತಾನೆ, ಆದರೆ ಆಕೆ ಜಗ್ಗಲಿಲ್ಲ, ಬಗ್ಗಲಿಲ್ಲ ಅಂತ. ಸೀತೆ ಅಂತ ನಚಿಕೇತನಲ್ಲಿ ಕೂಡ ನಾವು ಅಂಥದ್ದೇ ದೃಢತೆಯನ್ನು ಕಾಣ್ತೇವೆ ಅಂತ. ಅದು ಕೂಗ್ತಾ ಇರೋದು ಯಾಕೆ ಗೊತ್ತಾ? ನಿಮಗೆಲ್ಲ ನೆನಪು ಮಾಡ್ತಿರೋದು ಅದು. ನಿನ್ನೆ ಹೇಳಿದ್ವಲ್ಲ, ಆ ಕಡೆಯಿಂದ ಧ್ವನಿ ಕೇಳ್ತಾ ಇದೆ ನೋಡಿ. ಅದೇನು ಹೇಳ್ತಾ ಇದೆ ಗೊತ್ತಾ ನಿಮಗೆ? ನೀರು ಕೂತ್ಕೊಳ್ಳಿ, ನನ್ನ ಬಾಲದ ಹಾಗಲ್ಲ ಅಂತ ಅದು ಹೇಳ್ತಾ ಇದೆ ನಿಮಗೆಲ್ಲ. ನಚಿಕೇತ ಹೇಳ್ತಾನೆ, ಯಮದೇವ ನೀನೇ ಹೇಳಿದೆ, ದೇವತೆಗಳಿಗೆ ಕೂಡ ಸಂಶಯ ಇತ್ತು ಈ ವಿಷಯದಲ್ಲಿ, ಅವರು ಕೂಡ ಜಿಜ್ಞಾಸೆ ಮಾಡಿ ನಿರ್ಣಯಕ್ಕೆ ಬರಬೇಕಾಯ್ತು, ಅಂತಹದ್ದಿದು ಅಂತ. ಮತ್ತು ನೀನೇ ಹೇಳಿದ ಸುಲಭವಾಗಿ ತಿಳಿಯುವಂಥದ್ದೇ ಅಲ್ಲ, ಎನ್ನ ಸುಜ್ಞೇಯ ಮಾಥ ಅಂತ. ಇಂಥದ್ದನ್ನು ವಿವರಣೆ ಕೊಡೋದಕ್ಕೆ ನಿನ್ನ ಬಿಟ್ಟು ಮತ್ತೆ ಯಾರು ಸಿಗ್ತಾರೆ ನಮಗೆ? ವಕ್ತಾಚಾಸ್ಯ ತ್ವಾದೃಗನ್ಯೋ ನಲಭ್ಯ. ಇಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಮ್ಮೂರಲ್ಲಿ ಯಾರು ಸಿಗಲಿಕ್ಕಿಲ್ಲ, ಭೂಮಂಡಲದಲ್ಲಿ ಯಾರು ಸಿಗಲಿಕ್ಕಿಲ್ಲ. ಹಾಗೆ ನೀನೇ ಸರಿಯಾದ ಜನ ಈ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ. ಈ ವರಕ್ಕೆ ಸಮಾನವಾದ ಬೇರೆ ವರ ಇಲ್ಲ. ಯಾಕೆಂದರೆ ಮಾತಿನ ಮಧ್ಯೆ ಒಂದು ಮಾತನ್ನು ಹೇಳಿದ್ದೆ, ಈ ವರಕ್ಕೆ ಸಮಾನ ಅಂತಾದರೆ ನೀನು ಸಂಪತ್ತನ್ನು ಕೇಳು, ಚಿರಜೀವಿಕೆಯನ್ನು ಕೇಳು, ಚಿರಜೀವನವನ್ನು ಕೇಳು ಅಂತೆಲ್ಲ. ಅದಕ್ಕೆ ಅವನು ನಚಿಕೇತ ಕೊಡುವಂಥ ಉತ್ತರ, ಇದಕ್ಕೆ ಯಾವುದು ಸಮಾನ ಅಲ್ಲ, ಈ ವರಕ್ಕೆ ಯಾವ ವರವೂ ಕೂಡ ಸಮಾನವಲ್ಲ, ನನಗೆ ಈ ಜ್ಞಾನ ಬೇಕು. ಇನ್ನು ಇಡೀ ಜೀವನವೇ ಅಲ್ಪ ಅಂತ. ನಾವು 100 ವರ್ಷ ಬದುಕಿದ್ರು ಕೂಡ ಆ 100 ವರ್ಷ ಅದು ಗೊತ್ತಾಗದಂತೆ ಕಳೆದೇ ಹೋಗ್ಬಿಡ್ತದೆ. ಈ ಸೃಷ್ಟಿಯನ್ನೊಮ್ಮೆ ಗಮನಿಸಿದರೆ, ಈಗ ಒಂದು ಮರಗಿಡ ಗಮನಿಸಿದ್ರೆ ಎಷ್ಟು ಕಾಲ ಬದುಕ್ತೇವೆ ಅವು? 500 ವರ್ಷ 800 ವರ್ಷ ಎಲ್ಲ ಬದುಕ್ತವೆ ಮರಗಿಡಗಳು ಅಂತ. ಎಷ್ಟೋ ಶತಮಾನಗಳ ಕಡೆ ಬದುಕ್ತವೆ. ಅದ್ರ ಮುಂದೆ ನಮ್ಮ ಆಯುಸ್ಸೆಷ್ಟು? ಇನ್ನು ಬೇರೆ ಬೇರೆ ಲೋಕಗಳನ್ನು ತೆಗೆದುಕೊಂಡ್ರಂತೂ ಅವರಿಗೆಲ್ಲ ಬಹಳ ದೀರ್ಘ ಆಯುಸ್ಸು, ಬಹಳ ಚಿಕ್ಕ ಆಯುಸ್ಸು ನಮ್ಮದು. ಎಷ್ಟೇ ದೊಡ್ಡ ಆಯುಸ್ಸು ಆದರೂ ಕೂಡ ಅದು ಕಳೆದು ಹೋಗ್ಬಿಡ್ತದೆ ಅಂತ. ಈಗ ನೀವೆಲ್ಲ ಒಂದು ವಯಸ್ಸಿಗೆ ಬಂದ್ರಿ ಅಲ್ವಾ, ಎಷ್ಟು ಬೇಗ ಕಳೆದು ಹೋಗಿದೆ ನೋಡಿ ಹಿಂದಿನ ಜೀವನ. ಈ ಗುರುಕುಲಕ್ಕೆ ಬಂದು ಎಷ್ಟು ದಿನಗಳಾಯಿತು, ಹೇಗೆ ಸಮಯ ಕಳೀತು ಅಂತಲೇ ಗೊತ್ತಾಗೋದಿಲ್ಲ ಅಂತ. ಸಮಯ ಹೋಗ್ತಾ ಇರ್ತದೆ ಅಂತ. ಕ್ಷಣಭಂಗುರ ಕಾಲ ಎನ್ನುವಂಥದ್ದು ಅಂತ. ಹಾಗಾಗಿ ಅಪಿ ಸರ್ವಂ ಜೀವಿತ ಅಲ್ಪಮೇವ, ಇಡೀ ಜೀವನ ಎಲ್ಲ ಸೇರಿದ್ರು ಕೂಡ ಅದು ಭಾರಿ ಸಣ್ಣದದು. ನೀನು ಮತ್ತೆ ಅದರಲ್ಲಿ ಅದು ಕೊಡ್ತೇನೆ ಇದು ಕೊಡ್ತೇನೆ ಅವೆಲ್ಲ ಬೇಡ. ಹಾಗೆ ಇವೆಲ್ಲ ನೀನು ಹೇಳಿದ್ದೆಲ್ಲ ಏನು ಅಂದರೆ ನನ್ನ ಇಂದ್ರಿಯ ಶಕ್ತಿಯನ್ನು ಹಾಳು ಮಾಡುವಂಥದ್ದು. ಈ ಭೋಗಗಳು, ಅದನ್ನು ತಿನ್ನು, ಇದನ್ನು ಕುಡಿ, ಅದನ್ನು ಅನುಭವಿಸು, ಮೋಜು ಮಾಡು, ಮಸ್ತಿ ಮಾಡು, ಇವೆಲ್ಲ ನಮ್ಮ ಇಂದ್ರಿಯಗಳ ಪಾಠವನ್ನು ಹಾಳು ಮಾಡ್ತವೆ. ಸರ್ವೇಂದ್ರಿಯಾಣಾಂ ಜರಯಂತೆ ತೇಜ, ಒಳ್ಳೇದು ಮಾಡುವಂಥದ್ದು ಏನೂ ಇಲ್ಲ ಅಂತ. ಹಾಗಾಗಿ ಅವೆಲ್ಲ ಬೇಡ ಅಂತೇಳಿ ಕೊನೆಯಲ್ಲಿ ಅದೆಲ್ಲ ಹೇಳಿದ್ನಲ್ಲ, ವಾಹನಗಳನ್ನು ಕೊಡ್ತೇನೆ, ಹಸ್ತಿ, ಅಶ್ವ, ಆನೆಗಳು, ಕುದುರೆಗಳು ಅದೆಲ್ಲ ಕೊಡ್ತೇನೆ ಅಂತ. ತವ ಇವ ವಾಹ, ನಿನ್ನ ವಾಹನ ನಿನಗೆ ಇರಲಿ, ನೀನೇ ಇಟ್ಕೋ ಅಂದ. ತವ ನೃತ್ಯ ಗೀತೆ, ಆ ಅಪ್ಸರೆಯರು, ಆ ನೃತ್ಯ ನೀನೇ ಇರಲಿ, ನಿನಗೆ ಇರಲಿ, ನೀನೇ ಇಟ್ಕೋ ಅದನ್ನು, ನನಗೆ ಬೇಡ. ನವಿತ್ತೇನ ತರ್ಪಣೆಯೋ ಮನುಷ್ಯ, ಹಣ ಕೊಟ್ಟು ಮನುಷ್ಯನನ್ನು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹಣ ಕೊಟ್ಟರು ಇನ್ನಷ್ಟು ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನಿಮ್ಗೆ ಆ ದೀಪಾವಳಿ ಕಥೆ ಹೇಳ್ತಾ ಇದ್ವಿ ನಾವು ಯಾವಾಗಲೂ, ಕಳೆದ ವರ್ಷ ನಿಮ್ಗೆ ನೆನಪಿರ್ಬೋದು. ಬಟ್ಟೆ ಅಂಗಡಿ ದೀಪಾವಳಿ ಸಂದರ್ಭ ವ್ಯಾಪಾರಕ್ಕೆ ಯಾರೋ ಬೆಳಗ್ಗೆ ಮುಂಚೆ ಬಂದುಬಿಟ್ಟಿದ್ದಾನೆ, ಬೋಣಿಗೆ ಮೊದಲನೇ ವ್ಯಾಪಾರಕ್ಕೆ ಬಂದುಬಿಟ್ಟಿದ್ದಾನೆ. ಯಾವುದೋ ಒಂದು ಇಡೀ ಅಂಗಡಿ ಪೂರ್ತಿ ಕಿತ್ತು ಕೊಡವಿ ಒಂದು ಸೀರೆ ಅಂತೂ ಅರಸಿದ ಅಂತ ಇತ್ತು. ಎಷ್ಟು ಈ ಸೀರೆಗೆ ಅಂತ, ಅದಕ್ಕೊಂದು 1000 ರೂಪಾಯಿ. 500 ರೂಪಾಯಿ ಕೊಡ್ತೀರಾ ಅಂತ ಕೇಳಿದ. 500 ರೂಪಾಯಿಗೆಲ್ಲ ಕೂಡ ಸೀರೆ ಅಲ್ಲ ಅದು, ಆದರೆ ಬೋಣಿಗೆ ಬಿಡೋ ಹಾಗಿಲ್ಲ, ಮೊದಲನೇ ವ್ಯಾಪಾರ ಬಿಡೋ ಹಾಗಿಲ್ಲ. ಆಯಿತು ತಗೊಂಡು, ಹೌದಾ 250 ರೂಪಾಯಿ ಕೊಡ್ತೀರಾ ಅಂತ.
ಇರಲಿ ತಗೋ ಅಂತ. 125 ಕೊಡ್ತೀರಾ? ಆಗಲಿ ತಗೋ, ಎಷ್ಟು ಕೊಡ್ತೀಯ ಕೊಡು ಅಂತ. 50 ರೂಪಾಯಿ ಕೊಡ್ತೀರಾ? ಏನು ಉತ್ತರ ಹೇಳ್ಬೇಕು ಅವನಿಗೆ? ಕೊನೆಗೆ ಅವನು ಹೇಳ್ದಂತೆ ಅಂಗಡಿ ಅವನು, ನೀ ಏನು ಕೊಡೋದು ಬೇಡ, ತಗೊಂಡೋಗ್ಬಿಡು ಸರಿ, ನಾನು ನಿನಗೆ ತಗೊಂಡೋಗ್ಬಿಡು ಅಂತ. 2 ಕೊಡ್ತೀರಾ ಅಂತ ಕೇಳಿದಂತ. ಎಲ್ಲಿ ಮುಕ್ತಾಯ ಆಗೋದು, ಎಲ್ಲಿ ಹೇಳಿ? ಹಾಗಾಗಿ ನವಿತ್ತೇನ ತರ್ಪಣೀಯ ಮನುಷ್ಯ, ದುಡ್ಡು ಕೊಟ್ಟು ಮನುಷ್ಯನನ್ನ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಕೊಟ್ಟರು ಮತ್ತೂ ಬೇಕು, ಮತ್ತಷ್ಟು ಕೊಟ್ಟರು ಮತ್ತೂ ಬೇಕು, ಇನ್ನಷ್ಟು ಕೊಟ್ಟರೆ ಇನ್ನೂ ಬೇಕು. ಅವೆಲ್ಲ ಇಲ್ಲ. ಆ ದುಡ್ಡೆಲ್ಲ ಬೇಡ ನನಗೆ. ಮತ್ತು ನಿನ್ನನ್ನು ನೋಡಿದ ಮೇಲೆ, ನಿನ್ನ ದರ್ಶನ ಆದ ಮೇಲೆ ಸಂಪತ್ತು ಆಯುಸ್ಸು ಎಲ್ಲ ತಾನೇ ಬರ್ತದೆ. ನಿನ್ನನ್ನು ನೋಡಿದವನಿಗೆ ಆಯುಸ್ಸಿಲ್ಲ ಅಂದರೆ ಏನಾಯ್ತು? ಆಯುಸ್ಸಿನ ಪ್ರಭು ಅವನ ದರ್ಶನ ಆದಮೇಲೆ ಆಯುಸ್ಸು ತಾನಾಗಿ ಬರಬೇಕು, ಸಂಪತ್ತು ತಾನಾಗಿ ಬರಬೇಕು. ಹಾಗಾಗಿ ಇದು ಯಾವುದೂ ಬೇಡ. ವರಸ್ತುಮೆ ವರಣೀಯ ಸಯವ, ಅದೇ ವರ ಕೊಡು ನನಗೆ, ನಾನು ಕೇಳಿದ್ದನ್ನೇ ಕೊಡು. ಇದನ್ನು ಬಾಲಹಠ ಅಂತ ಹೇಳ್ತಾರೆ. ಹಠಕ್ಕೆ ಯಾರು ಪ್ರಸಿದ್ಧಿ ಗೊತ್ತಾ? ಈ ವೃದ್ಧ ಹಠ ಅಂತೆಲ್ಲೂ ಇಲ್ಲ, ತರುಣ ಹಠ ಅಂತೆಲ್ಲೂ ಇಲ್ಲ. ಮತ್ತೇನಿದೆ? ಬಾಲಹಠ ಅಂತ. ಚಿಕ್ಕ ಮಕ್ಕಳು ಹಠ ಮಾಡ್ತಾರಲ್ಲ, ಇದೇ ಬೇಕು ಇದೇ ಬೇಕು ಅಂತ ಹಠ ಮಾಡ್ತಾರಲ್ಲ, ಹಾಗಾಯ್ತು ಇದು ಅಂತ. ಬೀರ್ಬಲ್ ಒಂದು ದಿವಸ ಆಸ್ಥಾನ ಬರೋಕ್ಕೆ ಸ್ವಲ್ಪ ತಡ ಆಯ್ತಂತೆ. ಅಕ್ಬರ್ ಕೇಳಿದಂತೆ, ಯಾಕೆ ತಡ ಅಂತ. ನನ್ನ ಮೊಮ್ಮಗನ ಸಮಾಧಾನ ಮಾಡ್ತಾ ಇದ್ದೆ, ಹಠ ಹಿಡಿದು ಕೂತ್ಬಿಟ್ಟಿದ್ದ, ತುಂಬ ಸಮಾಧಾನ ಮಾಡ್ತಾ ಇದ್ದೆ. ಓ, ಇದು ಏನು ನೀನು ಇಂಥ ಬೀರ್ಬಲ್, ನೀನು ಒಂದು ಮೊಮ್ಮಗ, ಒಂದು ಚಿಕ್ಕ ಮಗು ಸಮಾಧಾನ ಮಾಡೋಕ್ಕೆ ಇಷ್ಟೊತ್ತು ಬೇಕಾಯ್ತಾ ಅಂತ. ಬೇಕಾಗುತ್ತೆ ಮಹಾಪ್ರಭು, ನಿಮಗದು ಅರಿವಿಲ್ಲ, ಇಲ್ಲೆಲ್ಲ ವ್ಯವಸ್ಥೆ ಇದೆ, ಬೇರೆ ಬೇರೆ ಜನ ಇದ್ದಾರೆ, ನಿಮಗೆ ಬಿಸಿ ಮುಟ್ಟಿಲ್ಲ ಅಷ್ಟೇ, ಹಾಗಾಗಿ ಕಷ್ಟ ಇದೆ, ಸುಲಭ ಇಲ್ಲ ಅಂತ. ಹೇ, ಅದೆಲ್ಲ ಏನೂ ಇಲ್ಲ, ಸಮಾಧಾನ ನಾನು ಮಾಡ್ತೀನಿ, ಬೇಕಾದ್ರೆ ಕರ್ಕೊಂಡು ಬಾ ನೀನು ನೋಡೋಣ ಅಂತಾಯ್ತು. ಬೀರ್ಬಲ್ ತನ್ನ ಮೊಮ್ಮಗನನ್ನು ಕರ್ಕೊಂಡು ಬಂದ. ಆ ಮೊಮ್ಮಗ ಅಕ್ಬರ್ನಲ್ಲಿ ಕಬ್ಬು ಬೇಕು ಅಂತ ಕೇಳಿದ್ನಂತೆ. ಅಕ್ಬರ್ ಕಬ್ಬು ತರಿಸಿ, ಇದು ಮಗುವಿಗೆ ತಿನ್ನೋಕೆ ಸುಲಭ ಆಗಲಿ ಅಂತ ಸಿಪ್ಪೆ ಎಲ್ಲ ತೆಗೆದು ಅದನ್ನ ತುಂಡು ಮಾಡಿ, ಅದು ಸ್ವಲ್ಪ ಗಟ್ಟಿ ಭಾಗ ಇರುತ್ತಲ್ಲ ಅದೆಲ್ಲ ತೆಗೆದು ಸಣ್ಣ ಚಿಕ್ಕ ತುಂಡು ಮಾಡಿ ಕೊಟ್ಟನಂತೆ, ತಿನ್ನೋಕೆ ಸುಲಭ ಆಗಲಿ. ಇಲ್ಲ, ಇಡೀ ಕಬ್ಬು ಬೇಕು ಅಂತ. ಆಯ್ತು, ಇಡೀ ಕಬ್ಬು ತಗೊಂಡು ಬನ್ನಿ ಅಂತ ಅಕ್ಬರ್ ಅವನಿಗೇನು ಎಲ್ಲ ಬೇಕಾದಷ್ಟು ಅನುಕೂಲ ಇದೆಯಲ್ಲ ಅಪ್ಪಣೆ ಮಾಡಿದಂತೆ. ಆ ಮಗು ಹೇಳ್ತಂತೆ, ಇದೇ ಕಬ್ಬನ್ನ ಇಡೀ ಮಾಡಿಕೊಡ್ಬೇಕು ನನಗೆ. ಈಗ ಸಿಪ್ಪೆ ತೆಗೆದು ಚಿಕ್ಕ ತುಂಡು ಮಾಡಿರೋದು ಇದೆಯಲ್ಲ, ಇದನ್ನೇ ಇಡೀ ಮಾಡ್ಕೊಡಿ. ಕೊನೆಗೆ ಅಕ್ಬರ್ನಿಗೆ ಅವಳು ಬರೋಕ್ಕೆ ಶುರುವಾಯ್ತಂತೆ. ಒಂದು ಸ್ವಲ್ಪ ಹೊತ್ತಿಗೆ, ಬೇಡಪ್ಪ, ಇದು ರಾಜ್ಯನೇ ನಿಭಾಯಿಸ್ಬೇಕಿದ್ರೆ, ಆದರೆ ಈ ಮಕ್ಕಳನ್ನು ಸುಧಾರಿಸೋಕೆ ಸಾಧ್ಯ ಇಲ್ಲ ಅಂತ ಅಕ್ಬರ್ ಹೇಳ್ದ ಅಂತ ಒಂದು ಅಕ್ಬರ್ ಬೀರ್ಬಲ್ರ ಕಥೆಯಲ್ಲಿ ಹೇಳ್ತಾರೆ. ಹಾಗೆ ಬಾಲಹಠ ಅಂತ. ಹಾಗಾಗಿ ನಿಮಗೂ ಇರುತ್ತೆ ಅಲ್ವಾ ಹಠ? ಅಪ್ಪ ಅಮ್ಮನ ಬಳಿಲಿ ಮಾಡಿರ್ತೀರಿ ಹಠ, ನೀವು ಮಾಡಿಲ್ವಾ? ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಆರ್ಯರ ಹತ್ರ ಹಠ ಮಾಡೋದು ಸ್ವಲ್ಪ ಇಲ್ಲ ಅಂತಲ್ಲ, ಕಡಿಮೆ ಇರ್ಬೋದು. ಸ್ವಲ್ಪ ಪ್ರೀತಿ ಆರ್ಯರು ಯಾರು ಇದ್ರೆ ಹಠ ಮಾಡ್ಬೋದು, ನೀವು ಇಲ್ಲೂ ಕೂಡ ಮಾಡಲ್ಲ ಅಂತೇನಿಲ್ಲ. ಹಠ ತಪ್ಪಲ್ಲ. ನಾವು ನಿಮ್ಮ ಪರವಾಗಿ ಮಾತಾಡ್ತಿರೋದು, ಏನು ಅನ್ಕೊಂಡ್ರೆ ನೀವು? ನಿಮಗೆ ನಮ್ಮ ಉಪದೇಶ ಏನು ಗೊತ್ತಾ? ಹಠ ಮಾಡಿ ಅಂತ ಮುಂದಿದೆ. ಹಠ ಹೇಗೆ ಮಾಡಬೇಕು, ಯಾವುದಕ್ಕಾಗಿ ಮಾಡಬೇಕು? ನಚಿಕೇತ ಯಾವುದಕ್ಕಾಗಿ ಹಠ ಮಾಡಿದ್ನೋ ಅಂಥದಕ್ಕೆ ನಾವು ಹಠ ಮಾಡಬೇಕು ಅಂತ. ಅರಿವಿಗಾಗಿ, ಜ್ಞಾನಕ್ಕಾಗಿ ಎಂತ ಹಠ ಮಾಡಿದ ನಚಿಕೇತ, ಏನು ಕೊಟ್ಟರು ಬೇಡ ಅವನಿಗೆ ಅಂತ. ಯಾವ ರೀತಿಯಿಂದ ಯಮರಾಜನಿಗೆ ಕೂಡ ಅವನು ಸಮಾಧಾನ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ, ಬೇರೆ ರೀತಿಯಿಂದ ಅಂತ. ಹಾಗಾಗಿ ಅಂಥದ್ದಕ್ಕೆ ನಾವು ಹಠ ಮಾಡಬೇಕು. ಜೀವನದಲ್ಲಿ ಒಳ್ಳೆಯದನ್ನು ಸಂಪಾದನೆ ಮಾಡೋದಕ್ಕೆ ಹಠ ಮಾಡಬೇಕು, ಚಾಕ್ಲೇಟಿಗೆ ಹಠ ಮಾಡೋದಲ್ಲ, ಆಟದ ಸಾಮಾನ್ಯಕ್ಕೆ ಹಠ ಮಾಡೋದಲ್ಲ, ಅಥವಾ ನಂಗೊಂದು ಇದು ಬೈಕ್ ಕೊಡಿಸು, ಮತ್ತೊಂದು ಕೊಡಿಸು, ಹಿಂಗೆ ಹಠ ಮಾಡೋದಲ್ಲ. ಇಂಥದ್ದಕ್ಕೆ ಮಾಡಬೇಕು ಅಂತ. ನಾನು ಗುರುಕುಲಕ್ಕೆ ಹೋಗ್ತೇನೆ ಅಂತ ಹಠ ಮಾಡಿ, ಅದು ಒಳ್ಳೇದದು. ನನಗಿಂಥ ಪುಸ್ತಕ ಬೇಕು ಅಂತ ಕೇಳಿ, ಇಂಥ ಜ್ಞಾನ ಬೇಕು ಅಂತ ಕೇಳಿ, ಅಂಥದ್ದಕ್ಕೆ ಒಳ್ಳೆಯದಕ್ಕೆ ಹಠ ಬಂದಾಗ ಜೀವನವನ್ನು ಉದ್ಧಾರ ಮಾಡುತ್ತೆ ಅದು. ಅಂಥ ಹಠವನ್ನು ನಚಿಕೇತ ಮಾಡ್ತಾ ಇದ್ದಾನೆ. ನಚಿಕೇತನದು ಮುಂದಾಲೋಚನೆ ಅಂತ. ನಿಮ್ಗೆ ಮೊದಲೇ ಹೇಳಿದ್ವು, ದೂರದೃಷ್ಟಿ, ಮುಂದಾಲೋಚನೆ, ಅದು ಈ ಪ್ರವಚನ ಸರಣಿ ಥೀಮ್ ಅಂತ ಹೇಳಿದ್ವು ಅಲ್ವಾ? ಮುಂದಾಲೋಚನೆ ಅವನದ್ದು. ಈಗ ನಮ್ಗೆಲ್ರಿಗೂ ಮುಂದಾಲೋಚನೆ ಇದ್ದೇ ಇದೆ ಅಲ್ವಾ? ಇನ್ನು ಬಟ್ಟೆ ಬೇರೆ ಈಗ ಮುಂದೆ ಸಾಕಷ್ಟು ದಿವಸಕ್ಕೆ ಬೇಕಾಗೋಷ್ಟು ತಂದಿಟ್ಕೊಂಡಿರ್ತೀವಿ ನಾವಲ್ವಾ? ಈಗ ನಾಳೆ ಬೆಳಗ್ಗೆ ಉಡೋಕ್ಕಿಲ್ಲ ಅನ್ನೋ ಥರ ಮಾಡ್ಕೋತೀವಿ ನಾವು ಬಟ್ಟೆನ, ಇಲ್ಲ ಅಲ್ವಾ? ಮನೆ ಒಳಗೆ ಅಕ್ಕಿನೋ ಬೇಳೆನೋ ಒಂದು 15 ದಿನ, ಒಂದು ತಿಂಗಳು ಸಾಕಾಗಷ್ಟು ಇರುತ್ತೆ ಇಲ್ವೋ? ಅಥವಾ ಬೆಳಗ್ಗೆಗಿಲ್ಲ ಸಂಜೆಗಿಲ್ಲ ಅನ್ನೋ ಥರ ಇರುತ್ತೋ ಎಲ್ಲಾದರೂ ಅಲ್ವಾ? ಈಗಿನ ಕಾಲದಲ್ಲಂತೂ ಎಲ್ಲದಕ್ಕೂ ಈಗೆಲ್ಲ ಇನ್ಶೂರೆನ್ಸು ಅದು ಇದು ಎಲ್ಲ ಬಂದಿದೆಯಲ್ಲ, ಸೇವಿಂಗ್ಸು ಮತ್ತೊಂದು ಎಲ್ಲ ಬಂದಿದೆಯಲ್ಲ. ಇದು
ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಇದು ಮದುವೆಗೆ, ಇದು ಮನೆ ಕಟ್ಟೋದಕ್ಕೆ ಅಂತೆಲ್ಲ ಉಳಿಸ್ತಾರಲ್ಲೋ ಹಣನ, ಮುಂದಾಲೋಚನೆ ಇದು ಬೇಕಾಗತ್ತೆ. ಅವಾಗ ಏನಾದ್ರು ಕಾಯಿಲೆ ಗೀಲೆ ಬಂದರೆ ಅಂತೆಲ್ಲ ಮುಂದಾಲೋಚನೆ ಮಾಡಿ ಹಣ ಉಳಿತಾಯ ಮಾಡ್ತಾರಲ್ವಾ ಇವತ್ತು. ಆದರೆ ಇದೆಲ್ಲಕ್ಕಿಂತ ಮುಂದಿನ ಆಲೋಚನೆಯನ್ನು ನಚಿಕೇತ ಮಾಡ್ತಾ ಇದ್ದಾನೆ ಅಂತ. ಸಾವು, ಅದರ ನಂತರ ಏನು? ಎಷ್ಟು ಜನ ಮಾಡ್ತಾರೆ ಈ ಆಲೋಚನೆಯನ್ನು? ಸಾವಿನ ಹೊರಗಿಂದ ಆಲೋಚನೆ ಮಾಡ್ಬೋದು, ಹೆಚ್ಚು ಅಂದರೆ ಬಹಳ ಜನ ಅಷ್ಟು ದೂರನೂ ಕೂಡ ಹೋಗೋದಿಲ್ಲ, ಇನ್ನು ಹಿಂದೆ ಇರ್ತಾರೆ. ಆದರೆ ಒಂದು ವೇಳೆ ಅಲ್ಲಿವರೆಗೆ ಹೋದ್ರೂ ಮುಂದಿನದನ್ನು ಯೋಚನೆ ಮಾಡ್ತಾರ. ಸತ್ತ ನಂತರ ಏನು, ನನ್ನ ಕಥೆ ಏನಾಗುತ್ತೆ ಸತ್ತ ನಂತರ ಅಂತ, ನಾನೇನಾಗ್ತೇನೆ ಯೋಚನೆ ಮಾಡ್ತಾರ. ನಚಿಕೇತನದ್ದು ನೋಡಿ, ಅಲ್ಲಿವರೆಗೂ ಅದರ ಆಚೆ ಕೂಡ ಅವನು ಆಲೋಚನೆ ಮಾಡಿದ್ದಾನೆ ಅಂತ. ಇಂಥ ಮುಂದಾಲೋಚನೆ, ಸಾವಿನ ಬಳಿಕದ ಬದುಕಿನ ಚಿಂತನೆ ನಮ್ಮ ಪೂರ್ವಜರ ಹಿರಿಮೆ ಇದು ಅಂತ. ಅವರು ಅಲ್ಲಿವರೆಗೂ ಆಲೋಚನೆ ಮಾಡಿದ್ದಾರೆ ಅಂತ. ಹಾಗಾಗಿ ಈಗಿನ ಕಾಲದ ಮುಂದಾಲೋಚನೆಗಳು ನಾವು ನೀವು ಮಾಡುವಂಥ ಮುಂದಾಲೋಚನೆಗಳೆಲ್ಲ ಸಂಕುಚಿತ. ಆದರೆ ನಮ್ಮ ಪೂರ್ವಜರ ಮುಂದಾಲೋಚನೆಗಳು ಬಹಳ ದೂರಗಾಮಿ ಅನ್ನೋದನ್ನು ನಿಮಗೆ ನೆನಪು ಮಾಡಿಕೊಟ್ವು. ಈಗ ಯಮ ಉತ್ತರ ಹೇಳಬೇಕು. ಯಮನಿಗೆ ಉತ್ತರ ಹೇಳೋಕೆ ಮನಸ್ಸಿಲ್ಲ ಅಂತಲ್ಲ, ಮತ್ತೆ ನೀವು ಹೇಳಿ, ಯಮನಿಗೆ ಉತ್ತರ ಹೇಳೋಕೆ ಮನಸ್ಸಿದೆಯೋ ಇಲ್ವೋ? ಮತ್ತೆ ಯಾಕೆ ಅವನು ಅದು ಇದು ಮಾತಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಈಗ ನಿಮಗೆ ಪರೀಕ್ಷೆ ಯಾಕೆ ಮಾಡಬೇಕು ವರ್ಷದ ಕೊನೆಯಲ್ಲಿ? ಅಲ್ಲ, ಮುಂದಿನ ತರಗತಿಯಲ್ಲಿ ಕೂತ್ಕೊಳ್ಳೋದಕ್ಕೆ ನೀವು ಅರ್ಹರೋ ಅಲ್ಲವೋ ಅಂತ, ಅಷ್ಟೇ ವಿಷಯ. 10ನೇ ತರಗತಿಗೆ ಯಾಕೆ ಪರೀಕ್ಷೆ ಬೇಕು ಅಂದರೆ, ನಿಜವಾಗಿ ಎಲ್ಲ ತರಗತಿಗೂ ಬೇಕು ಅದು. ಯಾಕೆ ಪರೀಕ್ಷೆ ಬೇಕು ಅಂದರೆ 11ನೇ ತರಗತಿಯಲ್ಲಿ ಕೂತ್ಕೊಳ್ಳೋದಕ್ಕೆ ನಿಮ್ಗೆ ಅರ್ಹತೆ ಇದೆಯೋ ಇಲ್ವೋ ಅಂತ. ಈ ಗುರುಕುಲಕ್ಕೆ ಸೇರುವಾಗ ಒಂದು ಇಂಟರ್ವ್ಯೂ ಮಾಡ್ತಾರಲ್ವಾ, ಅದು ಸ್ಕೂಲ್ಗಳಲ್ಲಿ ಕೂಡ ಇಂಟರ್ವ್ಯೂ ಮಾಡ್ತಾರಲ್ವಾ. ಏನದು? ಈ ಗುರುಕುಲದಲ್ಲಿ ಅಧ್ಯಯನ ಮಾಡೋದಕ್ಕೆ ಅಥವಾ ಈ ಶಾಲೆಯಲ್ಲಿ ಅಧ್ಯಯನ ಮಾಡೋದಕ್ಕೆ ಅರ್ಹತೆ ಇದೆಯೋ ಇಲ್ವೋ ಅಂತ. ಹಾಗೆ ಯಮನು ಕೂಡ ಅರ್ಹತೆಯ ಪರೀಕ್ಷೆ ಮಾಡಬೇಕು. ಅವನಿಗೆ ಖುಷಿ ಇಲ್ಲ ಅಂತ ಅನ್ಕೋಬೇಡಿ ಯಮನಿಗೆ. ಯಾಕೆಂದ್ರೆ ಮುಂದೆ ಯಮನೇ ಹೇಳ್ತಾನೆ, ನಿನ್ನಂಥವ್ರು ನನಗೆ ಸಿಗಲಿ ಇನ್ನು ಮುಂದೆ ಅಂತ. ನಿನ್ನಂತಹ ಪ್ರಾಶ್ನಿಕರು, ಇಂತಹ ಪ್ರಶ್ನೆಗಳನ್ನು ಕೇಳೋಂಥವ್ರು ಸಿಗಲಿ ನನಗೆ ಅಂತ ಆಸೆ ಪಡ್ತಾನೆ ಯಮ ಅಂತ. ಅವನಿಗೆ ಸಂತೋಷ ಆಗಿಲ್ಲ ಅಂತಲ್ಲ, ಆದರೆ ಅನರ್ಘ್ಯವಾದ್ದನ್ನು ಕೊಡುವಾಗ, ಅಪರೂಪದನ್ನು ಕೊಡುವಾಗ 1ಕ್ಕೆ 2 ಬಾರಿ ಪರೀಕ್ಷೆ ಮಾಡಬೇಕು. ಅರ್ಹನೋ ಅಲ್ವೋ, ಅರ್ಹತೆ ಇದೆಯೋ ಇಲ್ವೋ ಪರೀಕ್ಷೆ ಮಾಡಬೇಕು ಅಂತ. ಆಮೇಲೆ ಕೊಡಬೇಕು. ತಪಸ್ ಮಾಡಬೇಕು. ಯಾಕೆ? ಬರೆ ಪಡಿಬೇಕಾದ್ರೆ ತಪಸ್ ಮಾಡಬೇಕು. ಯಾಕೆ ಹೇಳಿ? ಅರ್ಹತೆ ಸಂಪಾದನೆ ಮಾಡೋದು. ತಪಸ್ ಮಾಡೋದು ಅಂದ್ರೆ ಏನು? ಅರ್ಹತೆ ಸಂಪಾದನೆ ಮಾಡುವಂಥದ್ದು, ಅದೇ ತಪಸ್ಸು ಅಂತ. ಹಾಗೆ ಯಮ ಪರೀಕ್ಷೆ ಮಾಡಿದ, ತೃಪ್ತಿ ಆಯಿತು ಯಮನಿಗೆ ತುಂಬ ಸಂತೋಷ ಆಯಿತು. ಇವನು ಈ ಪ್ರಶ್ನೆಗೆ ಉತ್ತರ ಏನು ಹೇಳಬೇಕು, ಉತ್ತರಕ್ಕೆ ಅರ್ಹ ಅವನು ಅಂತ ಅನಿಸ್ಬಿಡ್ತು. ಯಾಕೆಂದರೆ ಈ ಅತಿ ಆಸೆಗಳು, ವಿಪರೀತ ಆಸೆಗಳು ಇದ್ದವರಿಗೆ ಇದೆಲ್ಲ ಅವ್ರಿಗೆ ಹೊತ್ತೋದಿಲ್ಲ. ನಚಿಕೇತನ ಮನಸ್ಥಿತಿ ಬೇಕು ಅಂತ, ಅದರ ಆಚೆಗೆ ಯೋಚನೆ ಮಾಡ್ತಕ್ಕಂಥ ಇದೆಲ್ಲ ಬಿಡು ಅಂಥ ಮನಸ್ಥಿತಿ ಇದ್ದವರಿಗೆ ಇದು ಹಿಡಿಬೋದು ಹೊರತು ಈ ವಿಪರೀತ ಆಶಾಪಾಶಗಳಿಗೆ ಬದ್ಧರಾದವರಿಗೆ ಈ ವಿಷಯ ಅರ್ಥ ಆಗಲಿಕ್ಕಿಲ್ಲ ಅಂತ. ಹಾಗಾಗಿ ನಚಿಕೇತನ ಯಮ ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಯಮ ಉತ್ತರ ಹೇಳ್ತಾನೆ. ನಚಿಕೇತನಿಗೆ ಸಾವಿನ ರಹಸ್ಯವನ್ನು ತಿಳಿಸಿಕೊಡ್ತಾನೆ. ಸಾವಿನ ನಂತರ ಏನು ಅಂತ ಅನ್ನೋದನ್ನು ಕೂಡ ಅವನಿಗೆ ತಿಳಿಸಿಕೊಡ್ತಾನೆ. ಅದನ್ನು ಹೀಗೆ ನಾವು ಕಬ್ಬಿನ ಹಾಲು ಮಾಡಿದಾಗ ಈ ರೀತಿ ಮಾಡಿ ನಿಮ್ಗೆ ಅದನ್ನು ಹೇಳೋ ಪ್ರಯತ್ನ ನಮ್ಮದು. ಪ್ರಶ್ನೆ ಏನಿತ್ತು? ಅಸ್ತಿ ಇತ್ಯೇಕೆ ನಾಯಮಸ್ತಿ ಇತಿ ಚೈಕೆ. ಅಸ್ತಿ ಮತ್ತು ನಾಸ್ತಿ ಮೊದಲನೇ ಪ್ರಶ್ನೆ ಅದು, ಹೌದಾ ಅಲ್ವಾ? ಸತ್ತ ನಂತರ ನಾವು ಇರ್ತೇವೋ ಇಲ್ವೋ ಅಂತ. ಸತ್ತ ನಂತರ ಬದುಕಿದೆಯೋ ಇಲ್ವೋ ಅಂತ ಏನನ್ಸುತ್ತೆ ನಿಮಗೆ? ಮತ್ತೆ ಇಲ್ಲ ಅಂತ ಹೇಳ್ತಾರಲ್ಲ, ಅವನಿಲ್ಲ ಅವನು ಹೋದ ಅಂತ ಹೇಳ್ತಾರಲ್ಲ. ಅಲ್ಲ, ನೀವು ಗಮನಿಸಿ, ಆ ಶಬ್ದನೇ ಗಮನಿಸಿ. ಅವನು ಇಲ್ಲ, ಅವನು ಹೋದ ಅಂತ ಹೇಳ್ತಾರ ಇಲ್ವೋ? ಹೋದ ಅಂದ್ರೆ ಏನು? ಅವನು ಇದ್ದಾನೆ ಅಂತ ಅರ್ಥ ಅಲ್ವಾ? ಇಲ್ಲ ಅಂತ, ಈ ದೇಹದಲ್ಲಿಲ್ಲ, ಇಲ್ಲಿಲ್ಲ ಅಂತ. ಹೋದ ಅಂತ, ಬೇರೆ ಕಡೆ ಹೋದ, ಬೇರೆ ದೇಹಕ್ಕೆ ಹೋದ, ಬೇರೆ ಲೋಕಕ್ಕೆ ಹೋದ, ಇದಾನವನು ಅಂತ ಮನಸ್ಸಿಗೆ ಬಂತ.
ಈಗ ನಾನು ಮತ್ತು ದೇಹ ಎರಡು ಒಂದೇ ಅಂತ ಆದರೆ, ನೀವು ಮೊದಲೇ ಹೇಳಿದ್ವಿ ನಾನೇ ದೇಹ ಅಂತ ಆದರೆ ದೇಹನಾಶಕ್ಕೆ ಮುಕ್ತಾಯ, ಮುಂದೇನು ಇಲ್ಲ ಅಂತ ಅಂದ್ಬಿಡ್ಬೋದು. ಆದರೆ ನಾನೇ ದೇಹ ಅಲ್ಲ ಅಲ್ವಾ? ಹೌದಾ ಅಲ್ವಾ ಹೇಳಿ? ನನ್ನ ದೇಹ ಅಂತ ಹೇಳ್ತೇವೆ ಅಲ್ವಾ? ನನ್ನ ದೇಹ ಅಂತ ಹೇಳ್ತೇವೆ ಅಲ್ವಾ? ಅಲ್ಲಿ ದೇಹ ಬೇರೆ ಅಂತ ಆಯ್ತಲ್ವಾ? ಈಗ ನನ್ನ ಪುಸ್ತಕ, ನನ್ನ ಬಟ್ಟೆ, ನನ್ನ ಮನೆ ಅಂತ ಹೇಳಿದ ಹಾಗೆ ನನ್ನ ದೇಹ ಅಂತ ಹೇಳ್ತೇವೆ ಇಲ್ವೋ? ಅದು ಬೇರೆ ಅಂತಾಯ್ತು ಅಲ್ಲಿಗೆ. ನನ್ನ ಮನಸ್ಸು ಅಂತ ಹೇಳ್ತೇವೆ ಇಲ್ವೋ? ಅದು ಬೇರೆ ಅಂತಾಯ್ತು ಅಂತ, ಅದು ನಾನಲ್ಲ ಅಂತಾಯ್ತು ಅಂತ. ನನ್ನ ಕಣ್ಣು ಕಿವಿ ಅಂತ ಹೇಳ್ತೇವೆ ಇಲ್ವೋ? ಅದು ಬೇರೆ ಅಂತಾಯ್ತು ಅಂತ. ಹಾಗಾದ್ರೆ ನಾನು ಯಾರು? ಅದೇ ಪ್ರಶ್ನೆ ಬಂದಿದ್ದು ರಮಣ ಮಹರ್ಷಿಗಳಿಗೆ ಅಂತ. ನಾನು ಯಾರು ಆಗಿದ್ರಿ? ಅಷ್ಟು ಗುಟ್ಟಿನ ವಿಷಯ ಆಗಿದ್ದಕ್ಕೆ ಯಮ ಅನುಮಾನ ಮಾಡಿದ್ದು, ಹೇಳ್ಬೇಕೋ ಬೇಡವೋ ಅಂತ. ನಾನು ಅನ್ನೋದು ಇದರ ಎಸೆನ್ಸ್, ನಮ್ಮ ವ್ಯಕ್ತಿತ್ವ ಇದೆಯಲ್ಲ, ಇದರ ಸಾರ ಅದು ಅಂತ, ಇದರ ಅಂತರಾಳ ಅದು, ಇದರ ಸಾರ ಅದು. ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದಿದ್ರೆ ಇದೆಲ್ಲ ಇರುತ್ತೆ, ಅದಿಲ್ಲದವ್ರು ಇದು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಈಗ ಜೇನುಗೂಡಿನಲ್ಲಿ ರಾಣಿ ಹುಳು ಇರುತ್ತೆ, ಗೊತ್ತಾ ನಿಮಗೆ? ರಾಣಿ ಹುಳುವನ್ನು ಎತ್ತಿ ಬಿಟ್ರೆ ಎಲ್ಲ ಹುಳುಗಳು ಅದ್ರ ಹಿಂದೆ ಬರ್ತವೆ. ಅಷ್ಟೇ ಮುಖ್ಯದ್ದು ನಾನು ಅಂತ ನಿಜವಾಗಿ ಯಾವುದೋ ಅದು ನಾನು ಎನ್ನುವಂಥದ್ದು, ಅಷ್ಟೇ ಮುಖ್ಯದ್ದು. ಅದಿದ್ದರೆ ಇದೆಲ್ಲ, ಅದಿಲ್ಲ ಅಂದರೆ ಈ ದೇಹ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತದೆ ಅಂತ. ಹಾಗಾಗಿ ಸತ್ತು ಹೋಯಿತು, ಸತ್ತು ಹೋದನು ಹೇಳ್ತಾರಲ್ವಾ? ಸತ್ತು ಹೋದನು ಅಂದ್ರೆ ಏನು? ಆ ಸತ್, ನಮ್ಮ ರಾಮಭದ್ರಾಚಾರ್ಯರು, ನಮ್ಮ ಆಚಾರ್ಯರವರು ನಮಗೆ ಪಾಠ ಮಾಡಿರ್ತಕ್ಕಂಥವ್ರು, ಅವರು ಈ ರೀತಿ ವಿವರಣೆ ಕೊಡ್ತಾ ಇದ್ರು. ಆ ಸತ್ತು ಹೋದನು ಅಂದ್ರೆ ಏನು ಅಂದ್ರೆ, ಸತ್ ಅಂತ ಕರಿತೇವಲ್ಲ, ಅದು ಜೀವವನ್ನೇ ಸತ್ ಅಂತ ಕರೆಯೋದು. ಸತ್, ಚಿತ್, ಆನಂದ ಅಂತ ಕರೀತಾರೆ. 3 ಹೆಸರು ಅದಕ್ಕೆ, ಸತ್ತು, ಚಿತ್ತು, ಆನಂದ ಅಂತ. ಮೊದಲನೇ ಹೆಸರೇ ಅದು, ಆ ಸತ್ ಅನ್ನುವಂಥದ್ದು. ಆ ಸತ್ತು ಹೋಯಿತು ಅಥವಾ ಸತ್ತು ಹೋದನು, ಹೋದಳು, ಏನು ಬೇಕಾದ್ರೆ ಹೇಳಿ, ಇಲ್ಲಿದ್ದ ಲಿಂಗ ಅದು. ಆದರೆ ಹೋಗಿದ್ದು ಯಾವುದು ಅಂದರೆ ಸತ್ ಎನ್ನುವಂಥದ್ದು ಅಂತ. ಅದು ಬೇರೆ ಕಡೆ ಹೋಗುತ್ತೆ ಎಲ್ಲಿಂದ ಅಂತ. ಹಾಗೆ ಮೊಟ್ಟ ಮೊದಲನೇದಾಗಿ ಇನ್ನು ಮುಂದಿನ ಯಾವ್ದಾದ್ರು ಸಂದರ್ಭಗಳಲ್ಲಿ ಇದಕ್ಕೆ ಬೇಕಾದಷ್ಟು ಚಿಂತನೆಗಳು ಮತ್ತೆ ಪುನಃ ಮಾಡೋಣ. ಯಾಕೆಂದ್ರೆ ಇದು ಮುಗೀತು ಅಂತಲ್ಲ, ಇದು ಆರಂಭ ಮಾತ್ರ. ಇದು ಇಷ್ಟಿಟ್ಕೊಳ್ಳಿ, ದೇಹವಲ್ಲದ, ಮನಸ್ಸಲ್ಲದ, ಇಂದ್ರಿಯಗಳು, ಕಣ್ಣು ಕಿವಿ ಮೂಗು, ಇದು ಯಾವುದು ಅಲ್ಲದೆ ಇರತಕ್ಕಂಥ ನಾನು ಬೇರೆ ಅಂತ. ಇದೆಲ್ಲ ಅಳಿದು ಹೋದರೂ ಕೂಡ ನಾನು ಇದ್ದೇನೆ ಅಂತ, ನಾನು ಇರ್ತೇನೆ ಅಂತ. ರೂಪ ಬೇರೆ ಆಗ್ಬೋದು, ಲೋಕ ಬೇರೆ ಆಗ್ಬೋದು, ಅದು ನಾನು ಇದ್ದೇನೆ ಅಂತ. ಹಾಗೆ ಮೊಟ್ಟ ಮೊದಲನೇದಾಗಿ ಒತ್ತಾಯ ಏನಂದ್ರೆ, ಅಸ್ತಿ ಇತ್ಯೇಕೆ ನಾಯಮಸ್ತಿ ಇತಿ ಚೇಕೆ ಅನ್ನೋದ್ರಲ್ಲಿ ಯಾವ್ದು ಸರಿ? ಅಸ್ಥಿ ಅನ್ನೋ ಅದೇ ಆಸ್ತಿಕರು ಅಂತ. ಆಸ್ತಿಕರು ಯಾರು? ಅದನ್ನು ಕಂಡುಕೊಂಡವರು ಅಂತ. ಸತ್ತ ಮೇಲೂ ಅಸ್ಥಿ ಇದ್ದಾನೆ, ಅದನ್ನು ಕಂಡುಕೊಂಡವನು ಆಸ್ತಿಕ. ಆಮೇಲೆ ಮುಂದಿನವರೆಲ್ಲ ಅದನ್ನು ನಂಬ್ಕೊಂಡು ಬಂದವರು. ಅದನ್ನು ನಿಜವಾದ ಆಸ್ತಿಕ ಯಾರು ಅಂದರೆ ಅದನ್ನು ಕಂಡುಕೊಂಡವನು ಅಂತ, ಬೇರೆ ದೃಷ್ಟಿ ತೆರೆದು ನೋಡಿದವನು ಅಂತ. ಜೀವಗಳು ದೇಹವನ್ನು ಬಿಟ್ಟು ಹೋಗೋದನ್ನ, ಬೇರೆ ದೇಹಗಳಿಗೆ ಸೇರೋದನ್ನ, ಅಥವಾ ಬೇರೆ ಲೋಕಗಳಿಗೆ ಸೇರೋದನ್ನ ಕಂಡುಕೊಂಡವರು ನಿಜವಾದ ಆಸ್ತಿಕರು. ನಾವೆಲ್ಲ ಅವ್ರ ಪೀಳಿಗೆಯವರು, ಆಸ್ತಿಕರ ಪೀಳಿಗೆಯವರು. ನಮ್ಗೆ ಆ ಕಣ್ಣು ಆ ದೃಷ್ಟಿ ಬಂದಾಗ ನಾವು ಕೂಡ ಆಸ್ತಿಕರು ಅಂತ ಅನ್ಸ್ಕೊಳ್ತೇವೆ ಅಂತ. ಹಾಗಾಗಿ ಇದನ್ನು ಯಮ ವಿವರಿಸಿ ಹೇಳ್ತಾನೆ ನಚಿಕೇತನಿಗೆ. ಈಗ ಸತ್ತ ನಂತರ ಜೀವಕ್ಕೆ ಏನಾಗತ್ತೆ? ಏನಾಗ್ಬೋದು ನಮಗೆ ಅಂತ ಅನ್ಕೊಳ್ಳಿ ನೀವು. ದೇಹ ಬಿದ್ದ ನಂತರ, ಗತಿಸಿದ ನಂತರ ಏನಾಗತ್ತೆ? ಏನಾಗ್ಬೋದು? ಜೀವಕ್ಕೆ ಏನಾಗ್ಬೋದು? ಏನೇನಾಗ್ತಾರೆ ಜೀವಗಳು? ಏನು ಬೇಕಾದರೂ ಆಗ್ಬೋದಲ್ವಾ? ಅವನು ದೇವತೆ ಆಗ್ಬೋದು, ಅಥವಾ ರಾಕ್ಷಸ ಆಗ್ಬೋದು, ಮತ್ತೆ ಮನುಷ್ಯನೇ ಆಗ್ಬೋದು, ಪ್ರಾಣಿ ಪಕ್ಷಿ ಆಗ್ಬೋದು, ಮರ ಗಿಡ ಆಗ್ಬೋದು ಅಲ್ವಾ? ಕರ್ಮಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯ ಜನ್ಮಗಳು ಬರ್ಬೋದು ಅಂತ. ತುಂಬ ಆಯ್ತು ಇದೆಲ್ಲ. ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು 3ರಲ್ಲಿ ಹೇಳ್ಬೋದಾ ಏನಾಗ್ತಾನೆ ಜೀವ ಅಂತ? ಗತಿಸಿದ ಬಳಿಕ ಸುಲಭವಾಗಿ ಅರ್ಥ ಆಗಬೇಕು ಎಲ್ರಿಗೂ ಕೂಡ. ಯೋಚನೆ ಮಾಡಿ, ಈ 84 ಲಕ್ಷ ಜೀವಗಳಿದೆ ಅಂತೆ. 84 ಲಕ್ಷ ಅದರ ತಿಳ್ಕೊಂಡು ಮುಗಿಯುತ್ತಾ? ಅದು 84 ಲಕ್ಷ ಯಾವ್ದು ಅಂತ ಬೇಕಾ ನಮಗದು?
ಸಿಂಪಲ್ ಆಗಿ ಒಂದು ಸೂತ್ರ ರೂಪ ಹೇಳ್ಬೇಕಪ್ಪ, ಅರ್ಥ ಆಗೋ ಥರ ಏನಾಗ್ತಾನೆ ಅಂತ. ಆಮೇಲೆ ಅಂತ ಯಮ ಅದೇ ಥರ ಹೇಳಿದಾನೆ, 3 ಬಗೆಯ ಗತಿಗಳು ಜೀವಕ್ಕೆ ಗತಿಸಿದ ಬಳಿಕ, ಅಂದರೆ ದೇಹ ಬಿದ್ದ ಬಳಿಕ 3 ಬಗೆಯ ಗತಿಗಳು. ಒಂದು ಸದ್ಗತಿ, ಇನ್ನೊಂದು ದುರ್ಗತಿ, ಮತ್ತೊಂದು ಪರಗತಿ. 3 ಬಗೆಯ ಗತಿಗಳು: ದುರ್ಗತಿ, ಸದ್ಗತಿ, ಪರಗತಿ. ತರಗತಿ ಅಲ್ಲ, ಈ 3 ಸೇರಿ ತರಗತಿನೇ. ಮೂರಕ್ಕೂ ಮೂರು ಸ್ತರಗಳದು. ಹಾಗಾಗಿ ಮುಬ್ಬಗೆಯಲ್ಲಿ ಹೇಳೋದಾದ್ರೆ ಜೀವ ದುರ್ಗತಿಯನ್ನು ಹೊಂದೋದುಂಟು, ಸದ್ಗತಿಯನ್ನು ಹೊಂದೋದುಂಟು, ಪರಗತಿಯನ್ನು ಹೊಂದೋದುಂಟು. ಬೇರೆ ಭಾಷೆಯಲ್ಲಿ ಹೇಳೋಣ, ಡಿಫ್ರೆಂಟಾಗಿ ಹೇಳೋದು ಅಂತ. 3 ದಾರಿಗಳಲ್ಲಿ ಜೀವಿಗಳು ಹೋಗ್ತವೆ ಸತ್ತ ಬಳಿಕ. 3 ದಾರಿ ಅಂತ ಅನ್ಕೊಳ್ಳಿ ನೀವು. ಒಂದನೇದು ದೇವ ಮಾರ್ಗ, ಅದು ಸದ್ಗತಿ. ಅದು ಎರಡನೇದು ಯಮ ಮಾರ್ಗ, ಅದು ದುರ್ಗತಿ. ಅದು ಮೂರನೇದು ಮುಕ್ತಿ ಮಾರ್ಗ. ಇದೆರಡೂ ಅಲ್ಲ, ಅದು 3 ಬಗೆಯ ಗತಿಗಳು. ಸರಿನಾ? ಅದರಲ್ಲಿ ಈಗ ನಮಗೆ ಸುಲಭವಾಗಿ ಅರ್ಥ ಆಗುವಂಥದ್ದು ದುರ್ಗತಿ ಮತ್ತು ಸದ್ಗತಿ ಅಂತ. ದುರ್ಗತಿ ಅಂದ್ರೆ ಏನು ಅಂದ್ರೆ ಕೆಳಗೆ ಹೋಗ್ತಾನೆ ಅವನು. ಸದ್ಗತಿ ಅಂದ್ರೆ ಏನು? ಮೇಲೆ ಹೋಗ್ತಾನೆ. ಮೇಲೆ ಏನಿದೆ? ಕೆಳಗೆ ಏನಿದೆ? ಹೀಗೂ ಹೇಳ್ಬೋದು ಅದನ್ನ. 3 ಲೋಕ ಅಂತ ತಗೊಂಡ್ರೆ, ಲೋಕತ್ರಯ ಅಂತ ವಿಭಾಗ ಮಾಡೋದಾದ್ರೆ, ಮೇಲೆ ಸ್ವರ್ಗ, ಕೆಳಗೆ ನರಕ, ನಡುವೆ ಭೂಮಿ. ಮತ್ತೆ ಭೂಮಿಯಲ್ಲಿ ಹುಟ್ಟಬಹುದು ಅಲ್ವಾ? ನರಕಕ್ಕೂ ಪತನಗೊಳ್ಬೋದು, ಸ್ವರ್ಗಕ್ಕೂ ಇರ್ಬೋದು ಅಂತ. 14 ಲೋಕ ಅಂತ ವಿಭಾಗ ಮಾಡೋದಾದ್ರೆ, ಲೋಕಗಳು 14 ಅಂತ ನಿಮ್ಗೆಲ್ಲ ಬರುತ್ತೆ ಬಾಯಿಗೆ, ನಮ್ಗೆ ಗೊತ್ತದು. ಕೆಳಗಿನ ಲೋಕಗಳು ಹೇಳ್ತೀರಾ? ಪಟ ಹೇಳ್ತೀರಾ ಕೆಳಗಿನ ಲೋಕಗಳನ್ನು? ಭೂಮಿಯನ್ನು ಬಿಟ್ಟು ಇನ್ನು ಕೆಳಗಿರ್ತಕ್ಕಂಥ ಲೋಕಗಳು. ಪಾತಾಳದವರೆಗೂ ಗೊತ್ತು ನಿಮಗೆ ಅಂತ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳಗಳು, 7 ಅಧೋಲೋಕಗಳು. ಇಲ್ಲಿ ಅಜ್ಞಾನ, ಕತ್ತಲು ಹೆಚ್ಚು, ದುಃಖ ಹೆಚ್ಚು. ಇಲ್ಲಿ ಕೆಳಗೆ ಹೋದಂತೆ ಹೆಚ್ಚು ಹೆಚ್ಚು ಕತ್ತಲು, ಹೆಚ್ಚು ಹೆಚ್ಚು ದುಃಖ. 7 ಊರ್ಧ್ವ ಲೋಕಗಳನ್ನು ಹೇಳ್ತೀರಾ ಯಾವ್ಯಾವುದು ಅಂತ? ಭೂಹು, ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯಂ. 7 ಊರ್ಧ್ವ ಲೋಕಗಳು. 7 ಊರ್ಧ್ವ ಲೋಕಗಳ ಪೈಕಿ ಇಲ್ಲಿ ಮೊದಲನೇದು ಯಾವ ಲೋಕ? ಇದೇ ಲೋಕ. ಭೂಲೋಕದಿಂದ ಮೇಲಕ್ಕೆಲ್ಲ ತೇಜೋಲೋಕಗಳು, ಅಲ್ಲಿ ಅರಿವು ಹೆಚ್ಚು, ಆನಂದ ಹೆಚ್ಚು, ನೆಮ್ಮದಿ ಹೆಚ್ಚು, ಹಾಗಿರುವಂಥದ್ದು. ಸುಖದ ಲೋಕಗಳು, ಆನಂದದ ಲೋಕಗಳು. ಕೆಳಗೆ ಹೋದಂತೆ ತುಂಬ ಕ್ಲೇಶ ಇರ್ತಕ್ಕಂಥ, ಅಜ್ಞಾನ, ಅಂಧಕಾರ ಇರ್ತಕ್ಕಂಥ ಲೋಕಗಳು ಅವೆಲ್ಲವೂ ಕೂಡ. ಹಾಗಾಗಿ ದುರ್ಗತಿ ಅಂದ್ರೆ ಏನು? ಅಲ್ಲಿ ಹೋಗಿ ಹುಡ್ತಾನವನು ಅಂತ. ಆ ಕತ್ತಲೆಯಲ್ಲಿ, ಆ ನರಕದಲ್ಲಿ, ಆ ಕ್ಲೇಶದಲ್ಲಿ ಅವನು ಜನನಾಗುವಂಥದ್ದು ಅಂತ. ಸದ್ಗತಿ ಅಂದ್ರೆ ಏನು? ಮೇಲೆ ಮೇಲೆ ಲೋಕಗಳಲ್ಲಿ ಅವನು ದೇವತೆ ಆಗ್ತಾನೆ, ಯಕ್ಷನಾಗ್ತಾನೆ, ಗಂಧರ್ವನಾಗ್ತಾನೆ. ಅವನು ಇನ್ನೂ ಮೇಲಕ್ಕೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಜೊತೆಯಲ್ಲಿ ವಾಸ ಮಾಡ್ತಾನೆ, ರುದ್ರಲೋಕಕ್ಕೆ ಹೋಗಿ ರುದ್ರನ ಜೊತೆಯಲ್ಲಿ, ಶಿವನ ಜೊತೆಯಲ್ಲಿ ವಾಸ ಮಾಡ್ತಾನೆ, ವೈಕುಂಠದಲ್ಲಿ ವಿಷ್ಣುವಿನ ಜೊತೆಯಲ್ಲಿ ವಾಸ ಮಾಡ್ತಾನೆ, ಆನಂದವನ್ನು ಹೊಂದ್ತಾನೆ ತುಂಬ. ಇದೆಲ್ಲ ಸದ್ಗತಿ ಅಂತ. ಪರಗತಿ ಅಂದ್ರೆ ನದಿ ಹೋಗಿ ಸಮುದ್ರದಲ್ಲಿ ಒಂದಾಗುವಂತೆ. 2 ದೀಪಗಳು, 2 ಬತ್ತಿ ದೀಪ ಇದೆಯಲ್ಲ, ಕೂಡಿಸ್ಬಿಟ್ರೆ ಒಂದಾಗತ್ತಲ್ಲ, ಒಂದೇ ಜ್ವಾಲೆ ಆಗತ್ತೆ. ಆ ಜ್ವಾಲೆಗಳು ಒಂದಾಗುವಂತೆ ನಾವು ಪರಮಾತ್ಮನಲ್ಲಿ ಒಂದಾಗ್ತೇವೆ. ಇಡೀ ಈ ಪ್ರಪಂಚ ಇದೆಯಲ್ಲ, ಈ ಸೃಷ್ಟಿ ಇದೆಯಲ್ಲ, ಯಾರು ಸೃಷ್ಟಿ ಮಾಡಿದ್ರೋ, ಯಾರು ಈ ಸೃಷ್ಟಿಯನ್ನು ನಡೆಸ್ತಾ ಇದ್ದಾರೋ, ಯಾರು ಸೃಷ್ಟಿಯ ಅಂತರ್ಯಾಮಿಯೋ, ಅಂತಹ ಮೂಲ ತತ್ವದಲ್ಲಿ ಹೋಗಿ ಒಂದಾಗುವಂಥ, ಮತ್ತೆ ಬೇರೆ ಆಗದಂತೆ ಒಂದಾಗುವಂಥದ್ದು ಅಂತ. ಅದು ಬೇರೆ. ಆ ಕ್ಯಾಟಗರಿ ತುಂಬ ಅಪರೂಪದ್ದದು. ಆದರೆ ಅದೇ ಅಪೇಕ್ಷಣೀಯ, ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ.
ದೇವರ ಜೊತೆಗೆ ಒಂದಾಗಬೇಕು. ಕೊನೆಯಲ್ಲಿ ಹೋಗಿ ನಾವು ದೇವರು ಬೇರೆ ಇರಬಾರ್ದು. ಅದನ್ನು ಪರಗತಿ ಎಂದು ಕರೀತಾರೆ. ಅದು ಎರಡನ್ನೂ ಮೀರಿದ್ದು, ದುರ್ಗತಿ ಸದ್ಗತಿ ಎರಡನ್ನೂ ಕೂಡ ಮೀರಿದ್ದು, ಶರೀರಗಳನ್ನೇ ಮೀರಿದ್ದು. ಬೇರೆ ಶರೀರ ಬರುವ ಪ್ರಶ್ನೆ ಇಲ್ಲ. ಬೇರೆ ಶರೀರ ಬಂದು ಬೇರೆ ಆ ಶರೀರ ಹೋಗಲೇಬೇಕು, ಒಂದಲ್ಲ ಒಂದು ದಿವಸ ಸಾವುದು. ಸಾವಿಲ್ಲದಂಥ ಸ್ಥಿತಿ ಬರಬೇಕು ಅಂದರೆ ಹೋಗಿ ದೇವರಲ್ಲಿ ನಾವು ಒಂದಾಗಬೇಕು ಅಂತ. ಅದನ್ನು ಪರಗತಿ ಎಂದು ಕರೀತಾರೆ. ಹೀಗೆ ಈ 3 ಬಗೆಯ ಗತಿಗಳು ಅಂತ. ಆ 3ನೇ ಗತಿ ವಿಷಯ ಬಿಟ್ಬಿಡಿ, ಆಮೇಲೆ ತಗೊಳ್ಳೋಣ. ಅದನ್ನ ಬಿಡುವಂಥದ್ದಲ್ಲ, ಅದನ್ನೇ ಇಟ್ಕೊಳ್ಬೇಕು. ಇನ್ನೆರಡು ಇದೆಯಲ್ಲ, ದುರ್ಗತಿ ಸದ್ಗತಿ. ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಗೊತ್ತಾ ನಿಮಗೆ? ದುರ್ಗತಿ ಯಾಕೆ ಬರುತ್ತೆ? ಸದ್ಗತಿ ಯಾಕೆ ಬರುತ್ತೆ? ಪುಣ್ಯ ಮಾಡಿದರೆ ಒಳ್ಳೆ ಲೋಕಗಳಿಗೆ ಹೋಗ್ತಾನೆ, ಒಳ್ಳೆ ಜನ್ಮವನ್ನು ಪಡಿತಾನೆ. ಪಾಪ ಮಾಡಿದರೆ ಕೆಟ್ಟ ಜನ್ಮಗಳನ್ನು ಪಡಿತಾನೆ, ದುಃಖವನ್ನು ಅನುಭವಿಸ್ತಾನೆ, ಕಷ್ಟಪಡ್ತಾನೆ ಅಲ್ವಾ? ಏನು ಪಾಪ ಪುಣ್ಯ ಅಂದ್ರೆ? ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ತೋರಿಸ್ತೀರಾ? ವಿವರಿಸ್ತೀರಾ? ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಪಾಪದಿಂದ ಅಂತ ಕಷ್ಟಗಳು ಬರುವಂಥದ್ದು ಮುಂದಕ್ಕೆ, ಈ ಜೀವನದಲ್ಲಾಗಲಿ ಈ ಜೀವನದ ನಂತರ ಆಗಲಿ ಬರುವ ಎಲ್ಲಾ ಕಷ್ಟಗಳು ಪಾಪದಿಂದಲೇ. ನಿಮಗೊಂದು ಬೇಜಾರಾಯ್ತು ಅಂದ್ರೆ, ನಿಮಗೊಂದು ತೊಂದರೆ ಆಯ್ತು ಅಂದ್ರೆ ಅದರಿಂದ ಯಾವುದೋ ಪಾಪ ಇದೆ ಅಂತಲೇ ಅರ್ಥ. ಮಕ್ಕಳ ನಿಮಗೊಂದು, ನಾವು ಸುಮ್ಮನೆ ನಿಮ್ಮ ಗಮನಕ್ಕೆ ಒಂದು ವಿಷಯ ತರ್ತೀವಿ. ಯಾರಿಗೂ ತುಂಬ ಕಷ್ಟ ಇದೆ ಅಂತಂದ್ರೆ ನಾವೇನು ಹೇಳ್ತೀವಿ? ಯಾಕೆ ಹಾಕಿ ಹೇಳ್ತೀವಿ? ಅವನು ಒಳ್ಳೆಯವನಲ್ವಾ? ಆದ್ರೂ ನಾವು ಆ ಶಬ್ದ ಯಾಕೆ ಬಳಸ್ತೀವಿ? ಅವನು ಏನು ಕಷ್ಟಪಡ್ತಾ ಇದ್ದಾನಲ್ವಾ, ಅದ್ರ ಹಿಂದೆ ಒಂದು ಪಾಪ ಇದೆ. ಯಾರೇ ಕಷ್ಟಪಡ್ತಾ ಇದ್ರು, ಯಾವುದೇ ಬಗೆಯ ಕಷ್ಟವನ್ನು ಪಡ್ತಾ ಇದ್ರು, ಅಯ್ಯೋ ಪಾಪ ಅಂದ್ರೆ ಅದರ ಹಿಂದೆ ಒಂದು ಪಾಪ ಇದೆ. ಅದಿಲ್ಲದೆ ದುಃಖ ಬರೋದಿಲ್ಲ, ಅದಿದ್ದೇ ದುಃಖ ಬರುವಂಥದ್ದು. ಹಾಗೆ ಅವನು ಪುಣ್ಯ ಅಂತ ಹೇಳಲ್ವಾ? ನನ್ನ ಪುಣ್ಯ, ಒಂದು ಒಳ್ಳೇದಾದಾಗ ನನ್ನ ಪುಣ್ಯ, ನಾನೇನೋ ಪುಣ್ಯ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತೀರಲ್ವ? ಯಾವುದೇ ಸುಖದ ಹಿಂದೆ ಪುಣ್ಯ ಇದೆ, ಯಾವುದೇ ಶ್ರೇಯಸ್ಸಿನ ಹಿಂದೆ ಪುಣ್ಯ ಇದೆ. ಈ ಪುಣ್ಯ ಪಾಪ ಹೇಗೆ ಬರುತ್ತೆ? ಬರೋದು ಹೇಗೆ? ಹೌದು, ನಾವೇ ಮಾಡ್ಕೊಳ್ಳೋದು. ಈಗ ಮುಂದೆ ನಮಗೆ ದುರ್ಗತಿ ಆಗಬೇಕು, ನಮ್ಮ ಕೈಲಿದೆ. ಅದು ಸದ್ಗತಿ ಆಗಬೇಕು, ನಮ್ಮ ಕೈಲಿದೆ. ಪರಗತಿ ಆಗಬೇಕು, ನಮ್ಮ ಕೈಲಿದೆ. ಇವತ್ತು ನಮ್ಮ ಕೈಲಿದೆ. ನೀವು ಮನುಷ್ಯರಾಗಿ ಹುಟ್ಟಿದಿರಿ ಅಂದರೆ ನಿಮ್ಗೆಲ್ಲರಿಗೂ ಮುಕ್ತಿಗೆ ಅಧಿಕಾರ ಇದೆ, ಪ್ರತಿಯೊಬ್ಬರಿಗೂ ಕೂಡ. ಅದು ಯಾರೇ ಇರ್ಬೋದು, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಕ್ತಿ ಅಧಿಕಾರ ಇದೆ. ನೀವು ಮುಕ್ತಿ ಪಡಿಬೋದು ಅಂತಲೇ ಅರ್ಥ. ನೀವು ಪರಗತಿಯನ್ನ ಹೊಂದ್ಬೋದು ಅಂತಲೇ ಅರ್ಥ. ಅದನ್ನೇ ಹೊಂದ್ಬೋದು ಅಂದಮೇಲೆ ಸದ್ಗತಿನಂತೂ ಖಂಡಿತ ಹೊಂದ್ಬೋದು. ದುರ್ಗತಿನೂ ಹೊಂದಕ್ಕಾಗತ್ತೆ. ಹೇಗೆ? ಮಾಡಬಾರ್ದು ಕೆಲಸಗಳನ್ನು ಮಾಡಿದರೆ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಆರಾಮ್ಸೆ ದುರ್ಗತಿ ಬರುತ್ತೆ. ಅದೇನು ಕಷ್ಟ ಇಲ್ಲ. ಜಾರಿ ಬೀಳೋಕೆ ಕಷ್ಟವಾ? ಹೋಗಿ ಹಾರ್ಕೊಳ್ಳೋಕೆ ಕಷ್ಟವ? ಏನು ಹತ್ತಿ ಬರೋದು ಕಷ್ಟ, ಹಾರ್ಕೊಳ್ಳೋಕೆ ಏನು ಕಷ್ಟವಾ? ಬೀಳೋಕೆ ಏನು ಕಷ್ಟವಾ? ಏನಿಲ್ಲ ನೋಡಿ ಅಂತ. ಇದೆಲ್ಲ ನಮ್ಮ ಕೈಲಿದೆ ಅಂತ. ಹಾಗಾಗಿ ನಾವು ಮಾಡುವ ಕರ್ಮಗಳಿಂದ ನಮಗೆ ಪುಣ್ಯವೂ ಬರ್ಬೋದು, ಪಾಪವೂ ಬರ್ಬೋದು. ಕರ್ಮಗಳನ್ನು ಮೀರುವಂತೆ ಮುಕ್ತಿಯನ್ನು ಪಡೆಯುವಂತೆ ಕೂಡ ಆಗ್ಬೋದು. ಇದೆಲ್ಲ ನಮ್ಮ ಕೈಲಿ ಇರುವಂಥದ್ದು ಅಂತ. ಹಾಗಾಗಿ ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಆತ್ಮನ ಮೇಲೆ ಒಂದು ಗುರುತಾಗತ್ತಂತೆ. ಕೆಟ್ಟ ಕೆಲಸ ಮಾಡಿದಾಗ ಕೂಡ ಒಂದು ಗುರುತಾಗತ್ತಂತೆ. ಯಾಕೆಂದರೆ ಅದನ್ನು ಓದೋರು ಇದ್ದಾರೆ ಬೇರೆ, ಅದು ರೀಡ್ ಮಾಡೋರು ಬೇರೆ ಒಬ್ರು ಇದ್ದಾರೆ. ಯಾರದು? ಪುಣ್ಯ ಪಾಪ ಅಂದರೆ ಏನು ಅಂದರೆ ಈ ನಮ್ಮ ಜೀವದ ಮೇಲೆ ಬಿದ್ದ ಮಾರ್ಕ್ಗಳು, ಅದು ನಮ್ಮ ಗುರುತುಗಳು ಅಂತ. ನೀವು ಒಳ್ಳೆ ಕೆಲಸ ಮಾಡಿದ ಕೂಡ ಒಂದು ಚಿಹ್ನೆ ಆಗುತ್ತೆ ಜೀವದ ಮೇಲೆ, ಕೆಟ್ಟ ಕೆಲಸ ಮಾಡಿದ್ರು ಕೂಡ ಒಂದು ಚಿಹ್ನೆ ಆಗುತ್ತೆ. ಆ ಚಿಹ್ನೆ ಓದೋನೊಬ್ಬನೇ ಇದ್ದಾನೆ. ಆ ಚಿಹ್ನೆ ಓದೋನು ನಿನಗೆ ಈ ಶಿಕ್ಷೆ, ನಿನಗೆ ಈ ಸುಖ ಎಂಬುದಾಗಿ ಫಲವನ್ನು ಕಲ್ಪಿಸಿಕೊಡ್ತಾನ ಅವನು ಅಂತ. ಹಾಗಾಗಿ ನಾವು ಮೊದಲನೇದಾಗಿ ಆ ಕೆಟ್ಟ ಮಾರ್ಗಗಳು ಆಗದಂತೆ ನೋಡ್ಕೋಬೇಕು. ಕಲೆ, ಆತ್ಮದ ಮೇಲೆ ಕಲೆ ಆಗದೇ ಇರುವಂತೆ ನೋಡ್ಕೋಬೇಕು. ಕೆಟ್ಟ ಕೆಲಸ ಮಾಡಬಾರ್ದು. ಒಂದು ವೇಳೆ ಕಲೆ ಆಗಿದೆ ಅಂದರೆ ಕಲೆಯನ್ನು ಒರೆಸಿ ತೆಗಿಬೇಕು. ನಾವು ಡಿಲೀಟ್ ಮಾಡ್ಬೇಕು ಅದನ್ನು. ಚಿತ್ರಗುಪ್ತ ರೀಡ್ ಮಾಡೋಕ್ಕಿಂತ ಮುಂಚೆನೇ ಡಿಲೀಟ್ ಮಾಡಿಬಿಡ್ಬೇಕು ಅದನ್ನ. ಅದಕ್ಕೆಲ್ಲ ಟೆಕ್ನಿಕ್ಗಳಿದೆ. ಎಷ್ಟೇ ಇರಲಿ ಅಂಥ ಕಲೆಗಳು ತುಂಬ ಆಗೋಗ್ಬಿಟ್ಟಿದೆ. ನಾವೇನು ಕಡಿಮೆ ಪಾಪ ಮಾಡಿರ್ತೀವ ಯಾವ್ಯಾವುದೋ ಜನ್ಮಗಳಲ್ಲಿ, ಎಷ್ಟೆಷ್ಟೋ ಅಂಥ ಕಲೆಗಳು ಇದ್ಬಿಟ್ಟಿದೆ. ಅದೆಲ್ಲವನ್ನು ಡಿಲೀಟ್ ಮಾಡ್ಬೋದು, ಎರೇಸ್ ಮಾಡ್ಬೋದು ಎಲ್ಲದನ್ನು ಕೂಡ ಅಂತ. ಪಾಪ ಪರಿಹಾರದ ಕಾರ್ಯಗಳು ಅಂತ ಹೇಳ್ತಾರೆ ಅದಕ್ಕೆ. ಗಂಗಾ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗತ್ತೆ.
ಅಶ್ವಮೇಧ ಯಜ್ಞ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ, ಪ್ರಾಣಾಯಾಮ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ. ಎಷ್ಟೋ ದಾರಿಗಳಿದೆ, ನಮ್ಮ ಪೂರ್ವಜರು ಹೇಳಿರ್ತಕ್ಕಂಥ ದಾರಿಗಳು. ಹಾಗಾಗಿ ಚಿತ್ರಗುಪ್ತ ಓದೋಕ್ಕಿಂತ ಮೊದಲು ಜಾಣನಂತ ನೀನು ಅದನ್ನ ಬರೆಸಿಟ್ಬಿಡುವಂತ. ಆರ್ಯರೋ ತರಗತಿ ಬರೋಕ್ಕಿಂತ ಮುಂಚೆ ನೀವು ಬೋರ್ಡ್ ಮೇಲೆ ಏನಾದ್ರು ಬೇಡದ್ ಬರೆದಿಟ್ಬಿಟ್ಟಿದ್ದಾರೆ. ಒಂದು ವೇಳೆ ನಮ್ಮಲ್ಲಿ ಅಂತ ಮಹಾತ್ಮರಿಲ್ಲ ಅಂತ ಅನ್ಕೋತೀವಿ ನಾವು. ಏನಾನ ಬೇಡದ್ ಬರೆದಿಟ್ಬಿಟ್ರೆ ಜಾಣರಂತೆ ಅವ್ರು ಬರೋಕ್ಕಿಂತ ಮೊದಲು ಬರೆಸಿಡ್ಬೇಕೋ ಬೇಡ ನೀವು ಅದನ್ನ. ನಿಜವಾದ ಜಾಣ ಯಾರು ಬರೆದೇ ಇದ್ದವನು ಅಂತಂದಿಲ್ಲ, ಹೌದಾ ಅಲ್ವಾ? ಬರೆದು ಬಿಟ್ಟಿದ್ದೀರಿ ಅಂತ ಏನು ಮಾಡಬೇಕು? ಬರೆಸ್ಬಿಡ್ಬೇಕು ಅದನ್ನ ಅಂತ. ಹಾಗೆ ಕೆಲ ದಾರಿಗಳಿದೆ ಅಂತ, ಅದನ್ನೆಲ್ಲ ಮುಂದಕ್ಕೆ ನಾವು ಸಮಾಧಾನವಾಗಿ ಅವಲೋಕನ ಮಾಡೋಣ. ಈಗ ನಾವು ಮೊನ್ನೆ ನಿಮ್ಗೆ ಹೇಳಿದ್ವು ಯಮಲೋಕ ಹೇಗಿದೆ, ಅದರ ವರ್ಣನೆ ಇದೆ ಪುರಾಣಗಳಲ್ಲಿ, ಯಮಲೋಕ ಹೇಗಿರುತ್ತೆ ಅಂತ ಒಂದ್ಸಾರಿ ಗಮನಿಸೋಣ. ಸ್ವಲ್ಪ ನೀವು ಈಗಾಗಲೇ ಗಮನಿಸಿದ್ದೀರಿ, ಸ್ವಲ್ಪ ಗಮನಿಸೋಣ. ಯಾಕೆಂದರೆ ಅದರಲ್ಲಿ ಈ ವಿಷಯಗಳು ಬರುತ್ತೆ ಅಂತ. ಪುಣ್ಯವಂತರು ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಪಾಪಿಗಳು ಏನಾಗ್ತಾರೆ ಅನ್ನೋ ವಿವರಗಳಿದೆ ಅದರಲ್ಲಿ. ಹಾಗಾಗಿ ಒಮ್ಮೆ ಯಮಲೋಕ ಹೇಗಿದೆ ಅಂತ ಗೊತ್ತಾಗ್ಬಿಟ್ರೆ ನಮಗೆ ನಾವಿಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ನಾಳೆ ಗುರುಕುಲದಲ್ಲಿ ಹೇಗಿರಬೇಕು ಅಂತ ಕೂಡ ಸ್ಪಷ್ಟ ಆಗಿಬಿಡುತ್ತೆ ನಮಗೆ. ನಾಳೆ ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಹೇಳ್ಬೇಕು ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ ಅಂತ. ನಿಮಗೆ ಒಂದು ಬಾರಿ ಯಮಲೋಕದ ಪರಿಚಯ ಆಗಿಬಿಟ್ರೆ ಜೀವನ ನೋಡೋ ದೃಷ್ಟಿಯೇ ಬೇರೆ ಆಗತ್ತೆ ಅಂತ. ಹಾಗಾಗಿ ಒಮ್ಮೆ ಅದನ್ನು ಬೇಗ ಅವಲೋಕನ ಮಾಡೋಣ. ಯಮಲೋಕ ಕೆಲವು ನಿಮ್ಮ ವಿಷಯ ಗೊತ್ತೇ ಇದೆ, ಹಾಗಾಗಿ ನೀವು ನಮಗೆ ಇದನ್ನು ನಿಮ್ಗೆ ನೆನಪು ಮಾಡೋಕೆ ಮಾತ್ರ ಇರೋಂಥದ್ದು. ಯಾವ ದಿಕ್ಕಲ್ಲಿದೆ? ಏನು ಹೇಳಿದ್ರಪ್ಪ ನೀವು? ದಕ್ಷಿಣ ನೈಋತ್ಯಗಳ ಮಧ್ಯದಲ್ಲಿ. ದಕ್ಷಿಣ ಅಂದ್ರೆ ದಕ್ಷಿಣ ದಿಕ್ಕನ್ನ, ಇದು ದಕ್ಷಿಣ ದಿಕ್ಕಲ್ವಾ? ದಕ್ಷಿಣ ದಿಕ್ಕಿನ ಮಧ್ಯದಿಂದ ಕೊಂಚ ಬಲಕ್ಕೆ ಒತ್ತಿ ಅಂತ. ದಕ್ಷಿಣ ದಿಕ್ಕಿನ ಮಧ್ಯದಿಂದ ನೀವು ಹೇಗೆ ತಿರುಗಿ ನಿಂತಾರೆ, ದಕ್ಷಿಣದ ಕಡೆ ತಿರುಗಿ ನಿಂತ್ಕೊಂಡ್ರೆ ದಕ್ಷಿಣ ದಿಕ್ಕಿನ ಸೆಂಟರ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ಬಲಕ್ಕೆ ಒತ್ತಿ ಬರುವಂಥದ್ದು ಅಂತ. ಪಶ್ಚಿಮದ ಕಡೆಗೆ ಆ ಕಡೆಗೆ ಒತ್ತಿ ಬರುವಂಥ ಒಂದು ಕೇಂದ್ರ ಅದು ಅಂತ. ಆ ದಿಕ್ಕಿನಲ್ಲಿ 86,000 ಯೋಜನೆಗಳ ಕಾಲ ಸಾಗಿದ್ರೆ ಯಮನೂರು ಸಿಗತ್ತೆ, ಯಮನಗರಿ ಸಿಗತ್ತೆ. ಸಾವಿರಾರು ಯೋಜನೆಗಳ ವಿಸ್ತಾರವಾಗಿರ್ತಕ್ಕಂಥದ್ದು, 4,000 ಮೈಲುಗಳಷ್ಟು ವಿಸ್ತಾರ. ನಮ್ಮ ಭಾರತ ದೇಶಕ್ಕಿಂತ ದೊಡ್ಡದು ಅಂತ ಅನ್ಬೋದು, ಈಗಿನ ಭಾರತ ದೇಶಕ್ಕಿಂತ ದೊಡ್ಡದು ಅಂತ ಅನ್ಬೋದು ಅಂತ. ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಎಷ್ಟು ಮೈಲುಗಳಾಗತ್ತೆ ನೋಡಿದ್ದೀರಿ ಯಾರಾದರೂ? ನೋಡ್ಕೊಂಬಂದು ಹೇಳ್ತೀರಾ ನಮಗೆ? ಪಶ್ಚಿಮ ಸಮುದ್ರದಿಂದ ಉತ್ತರ ಸಮುದ್ರಕ್ಕೆ ಹೆಚ್ಚು ಒಂದು ಎಷ್ಟು ದೂರ ಆಗುತ್ತೆ? ಹಾಗೆ ದಕ್ಷಿಣ ಸಮುದ್ರದಿಂದ ಕನ್ಯಾಕುಮಾರಿಯಿಂದ ಹಿಮಾಲಯಕ್ಕೆ, ಕಾಶ್ಮೀರಕ್ಕೆ ಎಷ್ಟು ದೂರ ಆಗುತ್ತೆ? ಅದೇನು ಮಾಡಲ್ಲ, ಸುಮ್ಮನೆ ಇದ್ಬಿಡಿ. ಅದಕ್ಕಿಂತ ದೊಡ್ಡದಿರ್ಬೋದು ಇದು ಅಂತ. ಇಂತಹ ದೊಡ್ಡ ಊರು ಕಾಣಿಸೋದಿಲ್ವ ಕಣ್ಣಿಗೆ? ರಾಮಾಯಣದಲ್ಲಿ ವರ್ಣನೆ ಇದೆ, ನಿರ್ದಿಷ್ಟವಾಗಿ ಊರುಗಳನ್ನ ಹೇಳ್ತಾ ಹೋಗ್ತಾರೆ. ಲಂಕೆ ದಾಟಿದ ಮೇಲೆ ಇನ್ನು ಮುಂದಕ್ಕೆ, ಇಲ್ಲಿಂದ ಮುಂದಕ್ಕೆ ಪಿತೃಲೋಕ, ಯಮನ ರಾಜಧಾನಿ ಅಂತ ಆ ಲೊಕೇಶನ್ ಕೂಡ ಇದೆ ರಾಮಾಯಣದಲ್ಲಿ. ಆದರೆ ಅಲ್ಲಿ ಹೋದರೆ ಏನು ನಮ್ಗೆ ಯಾರಿಗೂ ಕಂಡಿಲ್ವಲ್ಲ, ಗೂಗಲ್ ಮ್ಯಾಪಲ್ಲಿ ಬಂದಿಲ್ವಲ್ಲ ಅದು. ಗೂಗಲ್ ಮ್ಯಾಪಲ್ಲಿ ಯಮಲೋಕ ಅಂತ ಹಾಕಿ ನೋಡಿ ಒಂದ್ಸರ್ತಿ, ಅವ್ರು ಸಿಗತ್ತ ಅಂತ. ಯಾಕೆ ಬಂದಿಲ್ಲ ಗೂಗಲ್ ಮ್ಯಾಪಲ್ಲಿ ಅದು? ಇಲ್ಲಿಯೇ ನಮ್ಮ ಮಧ್ಯೆ ದೇವತೆಗಳು ಓಡಾಡ್ತಾ ಇರ್ಬೋದು, ಇಲ್ಲೇ ಗಂಧರ್ವರು ಓಡಾಡ್ತಾ ಇರ್ಬೋದು, ಇಲ್ಲಿಯೇ ನಮಗೆ ಕಾಣಿಸೋದಿಲ್ಲ. ಯಾಕೆ? ಕಣ್ಣು ಬೇರೆ ಬೇಕು ಅದಕ್ಕೆ. ಯಮಲೋಕವನ್ನು ಕಾಣುವುದಕ್ಕೆ ಕಣ್ಣು ಬೇರೆ ಬೇಕು, ಯಮಲೋಕಕ್ಕೆ ಹೋಗುವುದಕ್ಕೆ ಕಾಲು ಬೇರೆ ಬೇಕು. ಒಂದು ವಿಶೇಷ ಇರಬೇಕಾಗತ್ತೆ ಅದರಲ್ಲಿಂದ. ಯಾಕೆಂದ್ರೆ ಅದಕ್ಕೆ ನಾವು ಹೊಂದ್ಕೋಬೇಕಲ್ವಾ, ಅದಕ್ಕೆ ನಾವು ಮ್ಯಾಚ್ ಆಗಬೇಕಲ್ವಾ. ಇದು ಮ್ಯಾಚ್ ಆಗೋದಿಲ್ಲ, ಈ ಸ್ಥಿತಿ ಮ್ಯಾಚ್ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ಅಂಥ ಲೋಕಗಳು, ಅಂಥ ಶಕ್ತಿಗಳು, ಅವುಗಳನ್ನ ಕಾಣಬೇಕಾದ್ರೆ, ಅವುಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಬೇರೆಯದೇ ಸ್ಥಿತಿ ಬೇಕಾಗತ್ತೆ, ಬೇರೆಯದೇ ಯೋಗ್ಯತೆ ಬೇಕಾಗತ್ತೆ. ಅದಿಲ್ಲದ ಕಾರಣ ನಮ್ಗೆ ಕಾಣ್ತಾ ಇಲ್ಲ. ಆದ್ರೆ ಕಂಡವರು ವರ್ಣನೆ ಮಾಡಿದ್ದಾರೆ, ಕಂಡವರು ಕಂಡ ಹಾಗೆ ಇನ್ ಡೀಟೇಲ್ ವರ್ಣನೆ ಮಾಡಿದ್ದಾರೆ. ನೀವು ಮುಂದೆ ನೋಡ್ತೀರದನ್ನ ಅಂತ. ಹೇಗಿದೆ, ಎಷ್ಟು ದೂರ, ಎಷ್ಟಾಗಲ, ಎಷ್ಟು ಎತ್ತರ, ಏನೆಲ್ಲ ಇದೆ, ಎಲ್ಲವನ್ನು ಕೂಡ ಇನ್ ಡೀಟೇಲ್ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಕಂಡ ಕಣ್ಣುಗಳಿದ್ದು ನಮ್ಮ ದೇಶದಲ್ಲಿ ಅದನ್ನ ಅಂತ ನಾವು ಕೂಡ ಕಾಣ್ಬೋದು. ನಾವು ಕೂಡ ಸಾಧನೆಯ ಬಲದಿಂದ
ಯಮಲೋಕನನ್ನು ಯಮನನ್ನು ದರ್ಶನ ಮಾಡ್ಬೋದು, ರಾಮನನ್ನು ದರ್ಶನ ಮಾಡ್ಬೋದು ಅಲ್ವಾ? ಅಯೋಧ್ಯೆಗೆ ಹೋದೆ, ರಾಮ ಕಾಣಲೇ ಇಲ್ಲ ಅಂದರೆ ಏನು ಹೇಳಬೇಕು ಅದಕ್ಕೆ? ಕಾಣಬೇಕು ನಿನಗೆ, ಮೂರ್ತಿ ನೋಡ್ಕೊಂಡು ಬಂದೇನು ಆಗಿಲ್ಲ ಅಂತ. ರಾಮಲೆಲ್ಲ ಮೂರ್ತಿ ನೋಡ್ಕೊಂಡು ಬಂದ ಮಾತ್ರಕ್ಕೆ ಮುಗಿಲಿಲ್ಲ, ನಿಜವಾಗಿ ರಾಮನನ್ನು ಕಂಡ್ಯಾ ಅಂತ ಕಣ್ಣು ಬೇರೆ ಬೇಕು ಅದಕ್ಕೆ. ಹಾಗೆ ಯಮನನ್ನು ಕಾಣೋದಕ್ಕೂ ಕೂಡ ಅಂತ. ಯಮಲೋಕ ಹೇಗಿದೆ ಅಂತಂದರೆ, ಯಮಲೋಕದ ಕೋಟೆ ಇದೆಯಲ್ಲ, ಸರ್ವ ವಜ್ರಮಯಂ. ಇಡೀ ಯಮಲೋಕದ ಪ್ರಾಕಾರ ವಜ್ರದಿಂದಲೇ ನಿರ್ಮಾಣವಾಗಿರತಕ್ಕಂಥದ್ದು. ವಜ್ರದನ್ನ ಅಂಟಿಸಿರೋದಲ್ಲ ಮೇಲ್ಗಡೆಯಿಂದ, ಸರ್ವ ವಜ್ರಮಯಂ, ವಜ್ರದಿಂದಲೇ ಆ ಪ್ರಾಕಾರ ನಿರ್ಮಿತವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅಲ್ಲೂ ಬಂದು ಆಕ್ರಮಣ ಮಾಡುವಂಥವ್ರು ಇರ್ತಾರೆ. ರಾವಣ ಹೋಗಿ ದಾಳಿ ಮಾಡಿದ್ದಂತೆ ಯಮಲೋಕದ ಮೇಲೆ, ರಾವಣ ದಂಡಕ್ಕೆ ಹೋಗಿದ್ದಂತೆ, ದಾಳಿ ಮಾಡಿದ್ದಂತೆ. ಯಮನಿಗೂ ಸಿಟ್ಟು ಬಂದು ಕಾಲದಂಡವನ್ನು ಮೇಲೆತ್ತಿದ್ದು ಕೂಡ ಉಂಟಂತೆ. ಇಳಿಸಿದ್ರೆ ರಾವಣ ಸಾಯ್ಬೇಕು. ಆಗ ಆ ಶರೀರವಾಣಿಯಾಗತ್ತೆ, ಬ್ರಹ್ಮನ ಸೂಚನೆ ಬರುತ್ತೆ ಯಮನಿಗೆ, ಆಯುಸ್ಸು ಮುಗುದಿಲ್ಲ, ಜನ ನೀನಲ್ಲ, ಅವನು ಸಂಹಾರ ಮಾಡೋ ಜನ ನೀನಲ್ಲ, ದೇವತೆಗಳಿಂದ ಸಾವಿಲ್ಲ ಅಂತ. ಆಗ ಯಮ ತನ್ನ ಇಡೀ ಪರಿವಾರ, ಅವನ ಸೈನ್ಯ ಇದೆಯಲ್ಲ, ಯಮ ಭಟರು ಎಲ್ಲರೂ ಒಡಗೂಡಿ ತನ್ನ ಲೋಕದ ಒಡಗೂಡಿ ಅದೃಶ್ಯನಾಗ್ಬಿಡ್ತಾನೆ ಅವನು, ರಾವಣನ ಕಣ್ಣಿಗೆ ಕಾಣದಂತೆ. ಮತ್ತೇನು ಮಾಡೋದು? ಹಾಗಾಗಿ ಅದನ್ನು ಕೂಡ ಆಕ್ರಮಣ ಮಾಡ್ತಕ್ಕಂಥ ಶಕ್ತಿಗಳು ಇರ್ತಾವೆ ಅಂತ. ಸರ್ವ ವಜ್ರಮಯಂ, ಅಭೇದ್ಯವಾಗಿರ್ತಕ್ಕಂಥ ಕೋಟೆ ಇದೆ ಅಂತ ಯಮಲೋಕಕ್ಕೆ. ಹಾಗಾಗಿ ಅಭೇದ್ಯಂ ತತ್ ಸುರಾಸುರೈಹಿ, ದೇವತೆಗಳಾಗಲಿ ರಾಕ್ಷಸರಾಗಲಿ ಒಟ್ಟಾಗಿ ಬಂದರೂ ಕೂಡ ಭೇದಿಸಲು ಅಸಾಧ್ಯವಾಗಿರ್ತಕ್ಕಂಥ ಕೋಟೆಯಿಂದ ರಕ್ಷಿತವಾಗಿದೆ ಅಂತೆ ಆ ಯಮಪುರಿ. ಅದು ದಿವ್ಯಂ. ದಿವ್ಯಂ ಅಂದ್ರೆ ಏನು? ಈ ಕಣ್ಣಿಗೆ ಕಾಣುವಂಥದ್ದಲ್ಲ, ಈ ಕಾಲಿನಿಂದ ಹೋಗುವಂಥದ್ದಲ್ಲ. ದಿವ್ಯ ಅಂದ್ರೆ ಸ್ತರ ಬೇರೆ, ಅದು ಅದರ ಸ್ಥಿತಿ ಬೇರೆ. ಯಾವುದು ದಿವ್ಯವೋ ಅದು ಯಾವುದನ್ನು ಕೂಡ ಈ ಕಣ್ಣಿಂದ ಕಾಣೋಕ್ಕಾಗೋದಿಲ್ಲ. ದಿವ್ಯ ಚಕ್ಷುಸ್ಬೇಕು. ದಿವ್ಯಂ ದದಾಮಿತಿಯ ಚಕ್ಷು, ಆಗ ಮಾತ್ರ ಕಾಣುವಂಥದ್ದು. ಈ ಕಣ್ಣಿಂದ ಚರ್ಮಚಕ್ಷುವಿಂದ ಕಾಣುವಂಥದ್ದಲ್ಲ ಅಂತ. ಇಡೀ ಯಮಲೋಕ ಚತುರಸ್ರ, ಚೌಕಾಕಾರದಲ್ಲಿದೆ ಯಮಲೋಕ. ಚತುರ್ದ್ವಾರಂ, ಯಮಲೋಕಕ್ಕೆ ನಾಲ್ಕು ದ್ವಾರಗಳು, 5 ಇಲ್ಲ 3 ಇಲ್ಲ, ಸರಿಯಾಗಿ 4 ದ್ವಾರಗಳು. ಪೂರ್ವಕ್ಕೊಂದು, ನೀವು ಉಲ್ಟಾ ಬಂದ್ಬಿಟ್ರ, ಯಾವ ಕಡೆಯಿಂದ ಬಂದ್ರಿ? ಯಾವತ್ತೂ ಪ್ರದಕ್ಷಿಣವಾಗಿ ಬರಬೇಕು. ಪೂರ್ವ ಆದ್ಮೇಲೆ ಯಾವುದು? ಆಮೇಲೆ ಯಾವುದು? ಪಶ್ಚಿಮ. ಆಮೇಲೆ ಯಾವುದು? ಅದು ಪ್ರದಕ್ಷಿಣ ಗತಿ. ಇದು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಪೂರ್ವ ಆದ್ಮೇಲೆ ಪಶ್ಚಿಮ ಅಂತ ಹೇಳಬಾರ್ದು. ಯಾಕೆಂದ್ರೆ ಪೂರ್ವ ಆದ್ಮೇಲೆ ಪಶ್ಚಿಮ ಸಿಗತ್ತಾ? ಯಾವ ಕಾರಣಕ್ಕೂ ಪಶ್ಚಿಮ ಸಿಗಲ್ಲ. ನೀವು ಅಪ್ರದಕ್ಷಿಣವಾಗಿ ಹೋದ್ರೂ ಕೂಡ ಮಧ್ಯೆ ಉತ್ತರ ದಾಟದೆ ಪಶ್ಚಿಮಕ್ಕೆ ಹೋಗ್ಬೇಕು. ನೀವು ಈ ಕಡೆಯಿಂದ ಪ್ರದಕ್ಷಿಣಕ್ಕೆ ಬಂದು ದಕ್ಷಿಣ ದಾಟಿ ಹೋಗ್ಬೇಕು ನೀವು. ಹಾಗಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ದ್ವಾರಗಳು. ಉಚ್ಚ ಪ್ರಾಕಾರ ವೇಷ್ಟಿತ, ಎತ್ತರದ ಕೋಟೆ ಯಮಲೋಕಕ್ಕೆ. ಯೋಜನಾನಾಂ ಸಹಸ್ರಮಿ ಪ್ರಮಾಣೇನ ತದುಚ್ಯತೆ, ಸಾವಿರಾರು ಯೋಜನೆಗಳು ಅಂದರೆ 4,000 ಮೈಲುಗಳ ವಿಸ್ತಾರ ಆ ಲೋಕದ್ದು. ಯಮಲೋಕದಲ್ಲಿ ದ್ವಿತೀಯ ಸ್ಥಾನ ಯಾರಿದ್ದು ಗೊತ್ತಾ ನಿಮಗೆ? ಪ್ರಥಮ ಸ್ಥಾನ ಯಾರಿದ್ದು? ಯಮಲೋಕದ ಪ್ರಭು ಯಾರು? ಯಮನ ನಂತರದ ಸ್ಥಾನ ಚಿತ್ರಗುಪ್ತನದ್ದು. ಅವನ್ಯಾಕೆ ಚಿತ್ರಗುಪ್ತ ಗೊತ್ತಾ ನಿಮಗೆ? ಅವನು ಗುಪ್ತವಾಗಿ ನಮ್ಮ ಚಿತ್ರ ಬರಿತಾ ಇರ್ತಾನೆ. ಅವನು ನಮ್ಮ ಹಣೆ ಬರ, ನಾವು ಏನು ಮಾಡ್ತಿದ್ದೀವಿ, ನಮ್ಮ ತಪ್ಪು ಸರಿಗಳು ಎಲ್ಲ ಉಲ್ಲೇಖ ಮಾಡ್ತಾ ಇರ್ತಾನೆ ಅವನು ಅಂತ. ತಸ್ಮಿನ್ ಪುರಸ್ತಿ ಸುಭಗಂ ಚಿತ್ರಗುಪ್ತಸ್ಯ ಮಂದಿರಂ, ಆ ಯಮನಗರಿಯಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಮಂದಿರ ಚಿತ್ರಗುಪ್ತನದ್ದು ಇದೆ. ಅದು ಎಷ್ಟು ದೊಡ್ಡದು ಅಂದರೆ 25 ಯೋಜನೆಗಳ ವಿಸ್ತಾರವಂತೆ. ಅದು 100 ಮೈಲಿ ಅಂತ ಅರ್ಥ. ಆ ಭವನದ ವಿಸ್ತಾರ, ಚಿತ್ರಗುಪ್ತನ ಭವನದ ವಿಸ್ತಾರ 25 ಯೋಜನೆಗಳು, ಎತ್ತರ 10 ಯೋಜನ ಅಂತ ನೋಡಿ. ಅದಕ್ಕೆ ಹೇಳಿದ್ದು ಕಂಡವರ ವರ್ಣನೆ ಅಂತ, ಕಂಡು ಮರಳಿ ಬಂದವರ ವರ್ಣನೆ ಇದೆಲ್ಲವೂ ಕೂಡ. ದಶೋಚ್ಯುತಂ ಮಹಾದಿವ್ಯಂ ಲೋಹ ಪ್ರಾಕಾರ ವೇಷ್ಟಿತಂ, ಲೋಹದ ಪ್ರಾಕಾರ ಇದೆಯಂತೆ, ಲೋಹದ ಕಾಂಪೌಂಡ್ ಇದೆ ಚಿತ್ರಗುಪ್ತನ ಮನೆಗೆ ಅಂತ. ಲೋಹ ಪ್ರಾಕಾರ ವೇಷ್ಟಿತಂ ಪ್ರತೋಲಿ ಶತಸಂಚಾರಂ, 100 ರಸ್ತೆಗಳಂತೆ. ಯಾಕೆಂದರೆ 100 ಮೈಲಿ ವಿಸ್ತಾರ ಇದೆಯಲ್ಲ ಅದು, ಹಾಗಾಗಿ 100 ರಸ್ತೆಗಳು ಬಂದು ಸೇರ್ತವೆ ಅಲ್ಲಿಗೆ. ಅಲ್ಲಿ ಪತಾಕ ಧ್ವಜಭೂಷಿತಂ, ಪತಾಕಿಗಳು ಧ್ವಜಗಳು ಎಲ್ಲ ಶೋಭಿಸ್ತಾ ಇದ್ದಾವಂತೆ.
ಆ ಚಿತ್ರಗುಪ್ತನ ಮನೆಯಲ್ಲಿ. ವಿಮಾನಗಣ ಸಂಕೀರ್ಣಂ, ಅಲ್ಲಿ ಈಗ ಈಗ ಭಾರಿ ದೊಡ್ಡ, ಈಗ ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂತ ಅನ್ಕೊಳ್ಳಿ, ಎಷ್ಟೋ ವಾಹನಗಳು ನಿಂತಿರ್ತೇವಲ್ಲ ಇಲ್ಲಿ, ಎಷ್ಟೋ ಕಾರುಗಳು ಅಥವಾ ಬೈಕ್ಗಳು ಅಥವಾ ದೊಡ್ಡ ವಾಹನಗಳು ನಿಂತಿರ್ತವೆ ಅಲ್ವಾ. ಈ ನಮ್ಮ ಶಾಲೆ ಇದ್ದೇ ವಾಹನಗಳು, ಅನೇಕ ವಾಹನಗಳು ನಿಂತಿರ್ತವೆ ಅಲ್ವಾ. ಹಾಗೆ ಚಿತ್ರಗುಪ್ತನ ಮನೆಯ ಅಂಗಳದಲ್ಲಿ ನೂರಾರು ವಿಮಾನಗಳು ನಿಂತಿರ್ತವೆ ಅಂತೆ. ವಿಮಾನಗಳು ಅಂತ, ಪುಣ್ಯವಂತರನ್ನ ವಿಮಾನದಲ್ಲಿ ಕರ್ಕೊಂಡ್ಬರೋದವ್ರು, ಇಲ್ಲಿಂದ ಪುಣ್ಯವಂತರಾದವ್ರನ್ನ ವಿಮಾನ ವ್ಯವಸ್ಥೆ ಕರ್ಕೊಂಡು ಹೋಗ್ತಾರೆ ಅಂತ. ವಿಮಾನ ಗಣ ಸಂಕೀರ್ಣಂ ಗೀತ ವಾದಿತ್ರನಾದಿತಂ, ಅಲ್ಲಿ ಮನೋಹರವಾಗಿರ್ತಕ್ಕಂಥ ಗೀತೆಗಳು ವಾದ್ಯಗಳು ಕೇಳಿ ಬರ್ತಾ ಇರ್ತವೆ. ಯಮಲೋಕ ಅಂದರೆ ಬರೀ ಹಾಹಾಕಾರ ಮಾತ್ರ ತನ್ಕೋಬೇಡಿ ಅಂತ. ಚಿತ್ರಗುಪ್ತನ ಮನೆಯಲ್ಲಿ ಮಧುರವಾದ ಗೀತೆಗಳು ವಾದ್ಯಗಳು ಆ ನಾದ ಕೇಳಿ ಬರ್ತಾ ಇರ್ತದೆ. ಚಿತ್ರಗಳು ಚಿತ್ರಿತಂ ಚಿತ್ರಕುಶಲೈ, ಸುಂದರವಾಗಿರ್ತಕ್ಕಂಥ ಚಿತ್ರಗಳು ರಚಿತವಾಗಿರ್ತವೆ ಅಲ್ಲಿ. ನಿರ್ಮಿತಂ ದೇವಶಿಲ್ಪಿಭಿ, ದೇವಶಿಲ್ಪಿಗಳು ಕೂಡ ಅಲ್ಲಿ ಶಿಲ್ಪಗಳನ್ನ ಚಿತ್ರಗಳನ್ನ ರಚನೆ ಮಾಡ್ತಾ ಇರ್ತಾರೆ. ಹೀಗೆಲ್ಲ ಯಾಕೆ ಅಂದ್ರೆ ಚಿತ್ರಗುಪ್ತ ಪುಣ್ಯವಂತನ ಪಾಪಿಯ? ಮತ್ತೆ ಹೇಗಿರ್ಬೇಕು ಅವನ ಮನೆ, ಅವನ ಬದುಕು ಹೇಗಿರ್ಬೇಕು, ಅವನ ವಾತಾವರಣ ಹೇಗಿರ್ಬೇಕು, ಅದು ಅವನೆಂಥವನ್ನೋದನ್ನು ಸೂಚನೆ ಮಾಡುತ್ತೆ ಅಂತ. ಚಿತ್ರಗುಪ್ತ ಪಾಪಿ ಅಲ್ಲ ನೋಡಿ ಅಂತ. ಹಾಗಾಗಿ ಉದ್ಯಾನೋಪವನೈ ರಮ್ಯಂ, ಉದ್ಯಾನಗಳು ಉಪವನಗಳು ಅವನ ಮನೆಯ ಸುತ್ತಮುತ್ತ. ನಾನಾ ವಿಹಗ ಗೋಜಿತಂ, ಬೇರೆ ಬೇರೆ ಪಕ್ಷಿಗಳ ಮಧುರವಾಗಿರ್ತಕ್ಕಂಥ ಧ್ವನಿ. ರಮಣೀಯ, ಗಂಧರ್ವರು ಅಪ್ಸರೆಯರು ಎಲ್ಲ ಸುತ್ತುವರೆದಿರ್ತಾರೆ ಆ ಮನೆಯನ್ನು. ಆ ಸಭೆಯಲ್ಲಿ ಚಿತ್ರಗುಪ್ತ ಅದ್ಭುತವಾಗಿರ್ತಕ್ಕಂಥ ಸಿಂಹಾಸನವನ್ನು ಏರಿ ಅವನು ಕೂತ್ಕೊಂಡಿರ್ತಾನೆ. ಅವನು ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾನೆ, ಅವನು ಗಣಯೇತ್ ಲೆಕ್ಕ ಮಾಡ್ತಾ ಇರ್ತಾನಂತೆ. ಗಣಯೇತ್ ಏನ್ ಲೆಕ್ಕ ಮಾಡೋದು? ಆಯುರ್ ಮಾನುಷಾಣ ಯಥಾತಥಂ, ಮನುಷ್ಯರಂಥವರು ಆಯುಸ್ಸನ್ನು ಲೆಕ್ಕ ಮಾಡ್ತಾ ಕೂತಿರ್ತಾನಂತೆ. ಪಾಪ ಅವನಿಗೆ ಹೆವಿ ಡ್ಯೂಟಿ. ಯಾಕೆಂದ್ರೆ ನಾವು ಕೆಲಸ ಕೊಡ್ತಾ ಇರ್ತೀವಿ ಅವನಿಗೆ, ಚಿತ್ರಗುಪ್ತನಿಗೆ ಪ್ರತಿಕ್ಷಣವೂ ಕೂಡ ಕೆಲಸ ಕೊಡ್ತಾ ಇರ್ತೀವಿ. ಇಷ್ಟು ಜನರ ಲೆಕ್ಕ ಬರ್ಕೋಬೇಕಲ್ಲ ಅವನು, ಲೆಕ್ಕ ಅದೇ ಗಣಿತ ಅವನದ್ದು ಅಂತ. ಹಾಗಾಗಿ ಸಂಸ್ಥಿತು ಗಣಯೇದಾಯುಹು, ತನ್ನ ಅದ್ಭುತವಾಗಿರ್ತಕ್ಕಂಥ ಸಿಂಹಾಸನವನ್ನು ಏರಿ ನಿಮ್ಮ ಆಯುಸ್ಸನ್ನು ಲೆಕ್ಕ ಮಾಡ್ತಾನವನು. ಈಗ ಒಂದು ಸಣ್ಣ ಡೌಟ್ ಬರ್ಬೋದಾ ನಿಮಗೆ? ಏನು, ಎಲ್ಲರೂ ಲೆಕ್ಕ ತಪ್ಪಿದ್ರೆ ಚಿತ್ರಗುಪ್ತನಿಗೆ ಲೆಕ್ಕ ತಪ್ಪಿದ್ರೆ, ಅಥವಾ ಸ್ವಲ್ಪ ಚಿತ್ರಗುಪ್ತನನ್ನು ಏಕಾಂತವಾಗಿ ಭೇಟಿ ಮಾಡಿ ಸ್ವಲ್ಪ ಏನಾದ್ರು ಕೊಟ್ಟು ಚಿತ್ರಗುಪ್ತನಿಗೆ ನನಗೊಂದು 200 ವರ್ಷ ಜಾಸ್ತಿ ಹಾಕ್ಬಿಡು ಆಯುಸ್ಸು ಅಂತ ನಡೆಯುತ್ತಾ? ಆ ಬೆಳಕೆಲ್ಲ ಜಾಗವೇ ಇಲ್ಲ ಅಲ್ಲಿ. ಯಮಲೋಕದೊಳಗೆ ಸುಳ್ಳಿಗೆ ಮೋಸಕ್ಕೆ ಎಡೆಯೇ ಇಲ್ವಂತೆ, ಅಲ್ಲಿ ಮಾಡೋಕ್ಕೆ ಆಗಲ್ವಂತೆ ಅದನ್ನ ಅಂತ. ಯಾರದು ಮಾತಾಡ್ತಿರೋದು? ಹಾಗಾಗಿ ನಮುಷ್ಯತೆ ಕಥಂಚಿತ್ ಸಹ, ಯಾವ ಕಾರಣಕ್ಕೂ ಕೂಡ ಅವನಿಗೆ ಒಂದು ಭ್ರಮೆ ಬರೋದಿಲ್ಲ ಅಂತ, ಅವನ ಲೆಕ್ಕ ತಪ್ಪಾಗೋದಿಲ್ಲ ಅಂತ. ಸುಕೃತೆ ದುಷ್ಕೃತೆ ಪಿವ, ನಾವು ಮಾಡಿದ ಪುಣ್ಯ ಇರ್ಬೋದು, ನಾವು ಮಾಡಿದ ಪಾಪ ಇರ್ಬೋದು, ಅದರ ಲೆಕ್ಕವನ್ನು ಕೂಡ ಇಡ್ತಾನೆ ಅವನು. ಎಲ್ಲಿಯೂ ಕೂಡ ಒಂದು ಸಣ್ಣ ವ್ಯತ್ಯಾಸ ಕೂಡ ಆಗೋದಿಲ್ಲ. ಕಂಪ್ಯೂಟರ್ಗಳು ಕೂಡ ತಪ್ಪು ಮಾಡ್ತವೆ ಇಲ್ವಾ? ಕಂಪ್ಯೂಟರ್ಗೆ ವೈರಸ್ ಬರುತ್ತೆ, ಕಂಪ್ಯೂಟ್ರು ಮಾಲ್ ಫಂಕ್ಷನಿಂಗ್ ಆಗತ್ತೆ ಕಂಪ್ಯೂಟ್ರಿಂದ. ಆದರೆ ಈ ಕಂಪ್ಯೂಟರ್ ಇದೆಯಲ್ಲ, ನಮ್ಮ ಹಣೆ ಬರಹ, ನಮ್ಮ ಆಯುಸ್ಸು, ನಮ್ಮ ಪುಣ್ಯ ಪಾಪಗಳನ್ನ ಲೆಕ್ಕ ಹಾಕುವ ಆ ಕಂಪ್ಯೂಟರ್ಗೆ ಅದಕ್ಕೆ ಯಾವ ವೈರಸ್ಸು ಬರೋದಿಲ್ವಂತೆ. ಅದು ಮಾಲ್ ಫಂಕ್ಷನಿಂಗ್ ಆಗೋದೇ ಇಲ್ಲ. ಆಗಿಬಿಟ್ಟಿದ್ರೆ ಸ್ವಲ್ಪ ಲೆಕ್ಕ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಒಳ್ಳೇದಿತ್ತು ಅಂತ ಅನ್ಕೊಳ್ಳೋದಾಗೆ ಇಲ್ಲ ಅಂತ, ಪರ್ಫೆಕ್ಟ್ ಅದು. ಹಾಗಾಗಿ ಯದ್ಯೇನೋ ಪಾರ್ಚಿತಂ ಕರ್ಮ ಶುಭಂ ವಾ ಇದು ವಾ ಶುಭಂ, ನೀವು ಏನು ತಪ್ಪು ಮಾಡಿರ್ತೀರೋ ಒಳ್ಳೇದು ಮಾಡಿರ್ತೀರೋ ಅದೆಲ್ಲ ಅನುಭವಿಸ್ಲೇಬೇಕು. ಚಿತ್ರಗುಪ್ತನ ಶಾಸನ. ಆಮೇಲೆ ಚಿತ್ರಗುಪ್ತನ ಮನೆ ಹತ್ರ ಬೇರೆ ಬೇರೆ ಮನೆಗಳು ಬರ್ತವೆ. ಅವನ ಪರಿವಾರ, ಯಮನ ಪರಿವಾರ ಹೇಳಿದ್ವಲ್ಲ ನಿಮ್ಗೊಂದು ಸ್ವಲ್ಪ. ಪೂರ್ವ ದಿಕ್ಕಲ್ಲಿ ಯಾರ ಮನೆ ಇದೆ? ಚಿತ್ರಗುಪ್ತನ ಮನೆಯ ಪೂರ್ವ ದಿಕ್ಕಲ್ಲಿ ಯಾರ ಮನೆ ಇದೆ? ಜ್ವರನ ಮನೆ ಇದೆ. ಜ್ವರದ ಮನೆ ಅಲ್ಲ, ಜ್ವರನ ಮನೆ ಇದೆ. ಜ್ವರ ಎನ್ನುವುದು ಒಂದು ದೇವತೆ, ಅದು ನಮ್ಮಲ್ಲಿ ಜ್ವರವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ. ಹಾಗಾಗಿ ಜ್ವರವೆಂಬ ರೋಗ ದೇವತೆಯ ಮನೆ ಚಿತ್ರಗುಪ್ತನ ಮನೆಯ ಪೂರ್ವ ದಿಕ್ಕಿನಲ್ಲಿ. ದಕ್ಷಿಣ ದಿಕ್ಕಿನಲ್ಲಿ ಶೂಲ, ಅದು ನೋವು. ಲೂತ ಮತ್ತು ವಿಸ್ಫೋಟ ಅಂತ ಇಬ್ಬರು. ಲೂತ ಅಂದ್ರೆ ಚರ್ಮರೋಗ, ಅವನಿಂದ ಚರ್ಮರೋಗಗಳು ಬರ್ತವೆ. ವಿಸ್ಫೋಟ ಅಂದ್ರೆ ಸಿಡುಬು ಅಂತ.
ಅಥವಾ ಅದರಂಥದ್ದು ಅಂತ, ಅವೆಲ್ಲ ಅವನಿಂದ ಬರ್ತವೆ ಅಂತ. ಅವರಿಬ್ಬರ ಮನೆಗಳು, ಅವ್ರ 3 ಜನರ ಮನೆಗಳು ಕೂಡ ದಕ್ಷಿಣ ದಿಕ್ಕಿನಲ್ಲಿದೆ. ಪಶ್ಚಿಮ ದಿಕ್ಕಿನಲ್ಲಿ ಕಾಲಪಾಶ. ಕಾಲಪಾಶ ಅಂದ್ರೆ ಏನು? ಕೊರಳಿಗೆ ಹಾಕಿ ಎಳೆದ್ರೆ ಜೀವವೇ ಹೊರಗೆ ಬರಬೇಕು ಅಂತ, ಅದು ಕಾಲಪಾಶ. ಅದು ಹಾಗಾಗಿ ಕಾಲಪಾಶನ ಮನೆ ಪಶ್ಚಿಮದಲ್ಲಿ, ಅಜೀರ್ಣನ ಮನೆ ಕೂಡ ಪಶ್ಚಿಮ ದಿಕ್ಕಲ್ಲೇ ಇದೆಯಂತೆ. ಅಜೀರ್ಣದ ಅಧಿದೇವತೆ. ಏನು ಅಜೀರ್ಣ ಅನ್ನೋ ಸಣ್ಣ ರೋಗ ಅಂತ ಅನ್ಕೋಬೇಡಿ, ಎಲ್ಲ ರೋಗಕ್ಕೂ ಅದೇ ಮೂಲ. ನಾವು ತಿಂದಿದ್ದು ಯಾವುದು ಜೀರ್ಣ ಆಗಿಲ್ವೋ, ಜೀರ್ಣ ಆಗದೆ ಇರೋಷ್ಟು ತಿಂದರೆ, ಜೀರ್ಣ ಆಗದೆ ಇರುವಂತೆ ತಿಂದರೆ ಅಲ್ವಾ, ಅಲ್ಲಿಂದ ಬಂತು ಅಂತ ಕಾಯಿಲೆಗಳು ಅಂತ. ಆಮ ಅಂತ ಕರೀತಾರೆ, ಸರಿಯಾಗಿ ಜೀರ್ಣ ಆಗದೆ ಇರುವಂಥದ್ದು, ಅದು ಅನೇಕ ಕಾಯಿಲೆಗಳ ಮೂಲ. ಹಾಗಾಗಿ ಅಂತಹ ಅಜೀರ್ಣ ರೋಗದ ದೇವತೆ. ಅರುಚಿ ಅಂದರೆ ರುಚಿ ಇಲ್ಲ ಅಂತ, ರುಚಿಸೋದಿಲ್ಲ ಯಾವುದು ಕೂಡ ಅಂತ, ರುಚಿಶಕ್ತಿ, ರುಚಿಗ್ರಹಣ ಶಕ್ತಿ ಹೋಗ್ಬಿಡುತ್ತೆ ಅಂತ ಆ ದೇವತೆ. ಅದೆಲ್ಲ ಪಶ್ಚಿಮದಲ್ಲಿ. ಉತ್ತರ ದಿಕ್ಕಿನಲ್ಲಿ ರಾಜ ಯಕ್ಷ್ಮ ರೋಗ ಅಥವಾ ಕ್ಷಯ ರೋಗ, ಪಾಂಡು ರೋಗ, ಅದೆಲ್ಲ ಉತ್ತರ ದಿಕ್ಕಿನಲ್ಲಿ. ಈಶಾನ್ಯದಲ್ಲಿ ತಲೆನೋವು, ಆಗ್ನೇಯದಲ್ಲಿ ಮೂರ್ಛೆ, ನೈಋತ್ಯದಲ್ಲಿ ಬೇದಿ, ವಾಯವ್ಯದಲ್ಲಿ ಶೀತ ರೋಗ ದೇವತೆ ಮತ್ತು ದಾಹ ಉಷ್ಣ ರೋಗ ದೇವತೆ. ಶರೀರಕ್ಕೆ ಶೀತ ಹೆಚ್ಚಾದಾಗ ಬರುವಂಥ ರೋಗಗಳು, ಅದಕ್ಕೊಂದು ದೇವತೆ ಇದೆ. ಶರೀರಕ್ಕೆ ಉಷ್ಣ ಹೆಚ್ಚಾದಾಗ ಬರುವಂಥ ಅನೇಕ ರೋಗಗಳಿದ್ದಾವೆ, ಅದಕ್ಕೂ ಒಂದು ದೇವತೆ ಇದೆ. ಇವರಿಬ್ಬರ ಮನೆ ನೈಋತ್ಯ ದಿಕ್ಕಿನಲ್ಲಿ ಇದೆಯಂತೆ. ಹೀಗೆ ಇದು ಉದಾಹರಣೆ ಕೆಲವು ಹೇಳಿದ್ದು. ಈ ವ್ಯಾಧಿಗಳೆಲ್ಲ ಚಿತ್ರಗುಪ್ತನ ಮನೆಯ ಸುತ್ತಮುತ್ತ, ಅವಕಲ್ಲ ಒಂದೊಂದು ಮನೆ ಇದೆ ಅಂತ. ಇವರೆಲ್ಲ ಸೇರಿ ಯಮನ ಪರಿವಾರ ಅಂತ. ಯಾಕೆ ಯಮನ ಪರಿವಾರ ಅಂದ್ರೆ ಯಮನ ಕಾರ್ಯ ಏನು? ದಂಡನೆ ಕೊಡುವಂಥದ್ದು, ತಪ್ಪಿಗೆ ಶಿಕ್ಷೆ ಕೊಡುವಂಥದ್ದು. ಇಲ್ಲೂ ಕೊಡ್ಬೋದು, ಈ ಲೋಕದಲ್ಲಿಯೂ ಕೊಡ್ಬೋದು, ಆ ಲೋಕದಲ್ಲಿ ಕೂಡ ಕೊಡ್ಬೋದು. ಈ ಲೋಕದಲ್ಲಿ ಅನುಭವಿಸುವಷ್ಟು ಸಣ್ಣದಿದ್ರೆ ಈ ಲೋಕದಲ್ಲಿ ಈ ದೇಹದಿಂದ ಅನುಭವಿಸೋಕೆ ಆಗೋದಿಲ್ಲ ಆ ಯಾತ್ರೆಯನ್ನು. ಯಾಕೆಂದರೆ ಮನುಷ್ಯ ಶರೀರಕ್ಕೊಂದು ಮಿತಿ ಇದೆ. ಸ್ವಲ್ಪ ವೇದನೆ ಜಾಸ್ತಿ ಆದರೆ ಎಚ್ಚರ ತಪ್ಪು ಹೋಗುತ್ತೆ, ಜೀವನ ಹೋಗುತ್ತೆ. ಖುಷಿಗೂ ಹಾಗೆ. ನಿಮಗೆ 180 ಕೋಟಿ ರೂಪಾಯಿ ಲಾಟ್ರಿ ಟಿಕೆಟ್ ಹೊಡಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಎಷ್ಟೋ ಸರ್ತಿ ಜೀವನ ಹೋಗ್ಬಿಡುತ್ತೆ. ಯಾಕಂದರೆ ಅಷ್ಟು ಖುಷಿ ತಡ್ಕೊಳ್ಳೋ ಶಕ್ತಿನೂ ಇಲ್ಲ, ಅಷ್ಟು ವೇದನೆ ತಡ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ಅಂತ. ಹಾಗಾಗಿ ಹೆಚ್ಚಿನ ಸುಖ ಅನುಭವಿಸೋದಾದರೆ ಬೇರೆ ಶರೀರ, ಬೇರೆ ಲೋಕ, ಸ್ವರ್ಗಲೋಕ, ದಿವ್ಯ ಶರೀರ. ಹಾಗೆ ಹೆಚ್ಚಿನ ವೇದನೆ ಅನುಭವಿಸ್ಬೇಕು ಅಂದರೆ ಅದಕ್ಕೆ ನರಕಲೋಕ, ಯಾತನಾ ಶರೀರ ಅಂತ ಇನ್ನೊಂದು ಶರೀರ ಇದೆಯಂತೆ. ಆ ಶರೀರ ಹೇಗಿದೆ ಅಂದರೆ ಕುದಿಯೋ ಎಣ್ಣೆಲಿ ಹಾಕಿ ಕುದಿಸ್ತಾರೆ, ಬೇಯಿಸ್ತಾರೆ, ಜೀವ ಹೋಗೋದಿಲ್ಲ ಅಂತ, ಅಂಥದ್ದದು ಅಂತ. ಬೆಂಕಿಯಲ್ಲಿ ಹಾಕ್ತಾರೆ, ಇನ್ನೂ ಏನೇನೋ ಇದೆ, ಜೀವ ಮಾತ್ರ ಹೋಗೋದಿಲ್ಲ ಅಂತ, ನೋವಾಗ್ತಾ ಇರುತ್ತೆ ಅಂತ. ಅದಕ್ಕೆ ಸಪರೇಟ್ ಶರೀರವೇ ಇದೆ. ನರಕ ಅಂದ್ರೆ ಏನು ಅಂದರೆ ಅಂಥ ಪಾಪಗಳನ್ನು ಮಾಡಿದರೆ ಇಲ್ಲಿ ಅದನ್ನು ಅನುಭವಿಸಿ ಮುಗಿಸೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಸಪರೇಟ್ ವ್ಯವಸ್ಥೆ ಇದೆ ಅಂತ ಒಂದು ಅಂತ ನರಕ ಅಂತ ಕರೆಯುವಂಥದ್ದು ಅಂತ. ಹಾಗಾಗಿ ಈ ವ್ಯಾಧಿಗಳಿಗೆ 2 ಕೆಲಸ. ವ್ಯಾಧಿಗಳು ಇಲ್ಲಿ ಬಂದು ಶಿಕ್ಷೆ ಕೊಡ್ತವೆ, ಮಾಡಿದ ತಪ್ಪನ್ನು, ಒಂದು ರೋಗ ಬಂತು ಅಂದರೆ ಪಾಪ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಪಾಪವನ್ನು ಪರಿಹಾರ ಮಾಡೋದಕ್ಕೆ ಬರುವಂಥದ್ದು, ನಮ್ಮ ಒಳ್ಳೆಯದಕ್ಕೆ ಬರುವಂಥದ್ದು ಅದು. ಆ ಪಾಪ ಹೋಗ್ಬೇಕಲ್ಲ, ಟ್ರೀಟ್ಮೆಂಟ್ ಅದು. ನಂಬ್ತೀರಾ? ರೋಗ ಅಂದರೆ ಟ್ರೀಟ್ಮೆಂಟ್ ಅದು ಒಂದು ಅಂತ. ಯಾವುದಕ್ಕೆ ಟ್ರೀಟ್ಮೆಂಟ್ ಅಂದರೆ ಪಾಪಕ್ಕೆ ಟ್ರೀಟ್ಮೆಂಟ್. ಯಾವ ಪಾಪದಿಂದ ರೋಗ ಬಂದಿದೆಯೋ ಆ ಪಾಪಕ್ಕೆ ಅದು ಟ್ರೀಟ್ಮೆಂಟ್ ಅದು ಅಂತ. ಹಾಗಾಗಿ ಸಣ್ಣ ಪುಟ್ಟ ಇದ್ದರೆ ಇಲ್ಲಿ ಬಂದು ಅವು ರೋಗಗಳು ಬಂದು ನಮಗೊಂದಷ್ಟು ಕ್ಲೇಶಗಳಾಗತ್ತೆ. ಕೆಲವು ಸಾರಿ ಅದೇ ರೋಗವೇ ಜಾಸ್ತಿಯಾಗಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಯಮನ ಅರಮನೆಗೆ ಕರ್ಕೊಂಡು ಹೋಗುತ್ತೆ ಅಲ್ವಾ. ಜ್ವರ ಬಂದು ಸಾಯೋರು ಉಂಟಾ ಇಲ್ವಾ? ಬೇದಿಯಿಂದ ಸಾಯೋರು ಇದ್ದಾರಾ ಇಲ್ವಾ? ಶೀತದಿಂದ ಬರೋ ಕಾಯಿಲೆಗಳು, ಉದಾಹರಣೆ ಅಸ್ತಮಾ ಇದೆ, ಲಂಗ್ಸ್ ಕೆಲಸ ಮಾಡೋಲ್ಲ ಅಂತ ಸ್ಥಿತಿ ಬರುತ್ತೆ, ಸಾಯ್ತಾರೋ ಇಲ್ವೋ? ಎಲ್ಲವೂ ಕೂಡ ಸಾವಿನವರೆಗೂ ವ್ಯಾಪ್ತಿ ಇದೆ ಅದಕ್ಕೆ, ಒಂದೊಂದಕ್ಕೂ ಕೂಡ ಸಾವಿನವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಅಂತ. ಹಾಗಾಗಿ ಕೆಲವು ಸಾರಿ ಇಲ್ಲಿ ಕ್ಲೇಶಗಳನ್ನು ಕೊಡ್ತೇವೆ, ಕೆಲವು ಸಾರಿ ಕರ್ಕೊಂಡು ಹೋಗ್ತೇವೆ ಯಮನವರಿಗೆ ಅಂತ. ಹಾಗಾಗಿ ಅವೆಲ್ಲ ಅಲ್ಲಿ ಇರ್ತಕ್ಕಂಥದ್ದು ಅಂತ. ಚಿತ್ರಗುಪ್ತನ ಮನೆಯಿಂದ 20 ಯೋಜನ ದೂರದಲ್ಲಿ ಪುರ ಮಧ್ಯ, ಯಮಲೋಕದ ಮಧ್ಯ ಕೇಂದ್ರದಲ್ಲಿ ಮಹಾದಿವ್ಯಂ, ಅತ್ಯಂತ ದಿವ್ಯವಾಗಿರ್ತಕ್ಕಂಥ ಧರ್ಮರಾಜಸ್ಯ ಮಂದಿರಂ, ಯಮಧರ್ಮನ ಮನೆ. ಅಸ್ತಿ ರತ್ನಮಯಂ, ಆ ಮನೆ ಇಟ್ಟಿಗೆಯಿಂದ ಕಟ್ಟಿದಲ್ಲ, ಮಣ್ಣಿಂದ ಕಟ್ಟಿದಲ್ಲ ಮನೆಯನ್ನು, ಮತ್ತೆ ಯಾವುದರಿಂದ? ರತ್ನಗಳಿಂದಲೇ ಕಟ್ಟಿರ್ತಕ್ಕಂಥ ಮನೆಯಂತೆ. ದಿವ್ಯಂ,
ಈ ಕಣ್ಣಿಗೆ ಕಾಣಿಸೋವಂಥದ್ದಲ್ಲ. ವಿದ್ಯುತ್ ಜ್ವಾಲಾರ್ಕ ವರ್ಚಸಂ, ಮಿಂಚು ನೋಡಿದಿರಲ್ಲ ನೀವು, ಅಂಥದೇ ಪ್ರಭೆ ಇದೆ ಅದಕ್ಕೆ, ಆ ಮನೆಗೆ. ಮಿಂಚಿಗೆ ಅಂತ ಪ್ರಭೆ ಇದೆಯೋ, ಮಿಂಚಿನ ಜ್ವಾಲೆಗೆ ವಿದ್ಯುತ್ ಜ್ವಾಲೆ ಅಂತ, ಅದಕ್ಕೆ ಯಾವ ಬಗೆಯ ಪ್ರಭೆ ಇರ್ಬೋದೋ ಅದೇ ಬಗೆಯ ಪ್ರಭೆ ಅಂಥ ತೇಜೋಮಯವಾಗಿರ್ತಕ್ಕಂಥ ಭವನವಂತೆ ಯಮರಾಜನದ್ದು ಅಂತ. ಎಷ್ಟು ದೊಡ್ಡದಿರ್ಬೋದು ಅದು? 200 ಯೋಜನ ವಿಸ್ತಾರ, 200 ಯೋಜನ. ಒಂದು ಸಾಮಾನ್ಯ ಪರಿಕಲ್ಪನೆ ನಮಗೆ ಬರಬೇಕು ಅಂದರೆ 4 ಅಂತ, ಅಷ್ಟು ಮೈಲ್ಗಳು ಅಂತ. ಕಿಲೋಮೀಟರ್ ಇನ್ನೂ ಜಾಸ್ತಿ ಆಗುತ್ತೆ, 1000 ಕಿಲೋಮೀಟರ್ ಆಗ್ಬೋದು ಅಂತ. ಅಷ್ಟು ವಿಸ್ತಾರ ಅವನ ಮನೆಯೇ ಇದೆ ಅಂತ. ಎತ್ತರ 50 ಯೋಜನಗಳು, 50 ಯೋಜನಗಳು ಎತ್ತರ ಅಂತ, ಒಂದು ಸುಮಾರು 200 ಮೈಲು ಅಷ್ಟು ಎತ್ತರ ಅಂತ. ಧೃತಂ ಸ್ತಂಭ ಸಹಸ್ರೈಶ್ಚ, 1000 ಸ್ತಂಭಗಳು, 1000 ಸ್ತಂಭಗಳು ಆ ಮನೆಗೆ. ವೈಡೂರ್ಯ ಮಣಿ ಮಂಡಿತಂ, ಎತ್ತ ನೋಡಿದರತ್ತ ವಜ್ರವೋ ವೈಡೂರ್ಯವೋ ಅಥವಾ ಮರಕತವೋ ಇಂಥ ಅಪರೂಪದ ರತ್ನಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಕಾಂಚನಾಲಂಕೃತಂ, ಚಿನ್ನ ಎಲ್ಲಿ ನೋಡಿದ್ರಲ್ಲಿ. ನಾನಾ ಹರ್ಮ್ಯ ಪ್ರಾಸಾದ ಸಂಕುಲಂ, ಒಂದು ಯಮನ ಭವನ ಅಂದರೆ ಬರೀ ಒಂದು ಕಟ್ಟಡ ಅಲ್ಲ, ಅದು ಅನೇಕ ಕಟ್ಟಡಗಳ ಸಮುಚ್ಚಯ. ಅದು ಅನೇಕ ಭವನಗಳು, ಉಪ್ಪರಿಗೆ ಮನೆಗಳು ಎಲ್ಲ ಇದೆ ಅಲ್ಲಿ ಅಂತ. ಪಕ್ಕನೆ ನೋಡಿದರೆ ಚಳಿಗಾಲದ ಮೋಡದಂತೆ, ಮಳೆಗಾಲದ ಮೋಡ ಕಪ್ಪಿರುತ್ತೆ ಆ ತರಹ ಅಲ್ಲ, ಚಳಿಗಾಲದ ಮೋಡ ಹೇಗಿರುತ್ತೆ, ಬೆಳ್ಳಗಿರುತ್ತೆ ಚಳಿಗಾಲದ ಮೋಡ ಅಂತ. ಚಳಿಗಾಲದ ಅಂದರೆ ಬಿಳಿ ಮೋಡದಂತೆ, ದೊಡ್ಡ ಗಾತ್ರದ ಬಿಳಿ ಮೋಡದಂತೆ ಕಾಣ್ತಾ ಇದೆ ಅಂತೆ. ಕಲಶಗಳಿದೆಯಂತೆ ಆ ಮನೆ ಮೇಲೆ, ದೇವಸ್ಥಾನಕ್ಕೆಲ್ಲ ಕಲಶ ಇರುತ್ತೆ ಅಲ್ವಾ, ಹಾಗೆ ಯಮನ ಅರಮನೆಗೆ ಕಲಶಗಳಿದೆಯಂತೆ. ರುಕ್ಮ ಕಲಶಿ, ಚಿನ್ನದ ಕಲಶಗಳು. ಸುಮನೋಹರ ಚಿತ್ರ ಸ್ಫಟಿಕ ಸೋಪಾನಂ, ಆ ಮನೆಯ ಮೆಟ್ಟಿಲುಗಳು ಯಾವುದರಿಂದ ಮಾಡಿದ್ದು ಗೊತ್ತಾ ನಿಮಗೆ? ಸ್ಫಟಿಕದ ಮೆಟ್ಟಿಲುಗಳು. ಅದು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಶೇಷವಾದ ಸ್ಫಟಿಕದ ಮೆಟ್ಟಿಲುಗಳು. ಕೆಲವು ಕಡೆ ಕೆಲವು ಜಾಗದಲ್ಲಿ ನಾವು ಟೈಲ್ಸ್ ಹಾಕಿರ್ತೀವಲ್ಲ ನೆಲಕ್ಕೆ, ವಜ್ರನೇ ಹಾಸಿದೆಯಂತೆ. ವಜ್ರ ಕುಟ್ಯಮ ಭೂಷಿತಂ, ವಜ್ರಭೂಮಿಗಳು, ನೆಲಕ್ಕೆ ಪೂರ್ತಿ ವಜ್ರವೇ ಇದೆ ಅಂತ. ಇಂಥ ಭವನ ಅಂತ. ಕೃಷ್ಣನ ಬಗ್ಗೆ ಒಂದು ಲೀಲಾಶಕ ಒಂದು ಸುಂದರವಾಗಿರ್ತಕ್ಕಂಥ ವರ್ಣನೆ ಮಾಡ್ತಾನೆ. ರತ್ನಸ್ಥಳೇ ಜಾನುಚರ ಕುಮಾರ, ರತ್ನಭೂಮಿ ಕೃಷ್ಣನ ಒಂದು ವರ್ಣನೆ ಅದು. ಆ ಕೃಷ್ಣ ರತ್ನಭೂಮಿಯಲ್ಲಿ ಜಾನುಚರ ಅಂದರೆ ಈ ಅಂಬೆಗಾಲು ಉರಿ ಅವನು ಓಡಾಡ್ತಾ ಇದ್ದಾನೆ ಕೃಷ್ಣ. ಅವನಿಗೆ ಅವನ ಮುಖನೇ ಕಾಣುತ್ತಂತೆ ನೆಲದಲ್ಲಿ. ಆ ನೆಲ ಹೇಗಿದೆ ಅಂತಂದರೆ, ಕೃಷ್ಣ ಶಿಶುವಿಗೆ ತನ್ನ ಮುಖವೇ ಕಾಣುತ್ತೆ ನೆಲದಲ್ಲಿ ಅಂತ. ಕಂಡಾಗ ಅವನಿಗೆ ಅವನ ಮುಖ ಆಕರ್ಷಣೆ ಆಗತ್ತಂತೆ, ಎಷ್ಟು ಚೆನ್ನಾಗಿದೆ ಮುಖ ಅಂತ ಅವನಿಗೆ ಅನ್ಸತ್ತಂತೆ ಆ ಮುಖ. ಹಾಗಾಗಿ ಆ ಮುಖ ತಗೋಬೇಕು ಅಂತ ಕೈ ಹಾಕಿದ್ರೆ ಸಿಗೋದೇ ಇಲ್ಲ. ಸಿಗತ್ತದು ಕನ್ನಡಿಯೊಳಗಿನ ಬಿಂಬ ಸಿಗತ್ತಾ? ಆದಾತು ಕಾಮಹ ತದ ಲಾಭಖೇದಾತ್, ಅದು ಆ ಮುಖವನ್ನು ಎತ್ಕೊಳಕ್ ಬರದೇ ಇದ್ದಾಗ, ಮುಖವನ್ನು ಕೈ ತಗೊಳಕ್ ಬರದೇ ಇದ್ದಾಗ ದಾದಿಯ ಮುಖ ನೋಡಿ ಹತ್ತನಂತೆ. ಯಾಕೊಂದು ವರ್ಣನೆ ಇದೆ. ಅಂದರೆ ಹೇಗಿತ್ತು ಆ ಕೃಷ್ಣ ಇದ್ದಂಥ ವಾತಾವರಣ ಹೇಗಿತ್ತು. ಮತ್ತು ಕೃಷ್ಣನಿಗೆ, ಕೃಷ್ಣ ಅಂದರೆ ಆಕರ್ಷಣೆ ಅಂತ ಅರ್ಥ. ಆ ಶಬ್ದಕ್ಕೆ ಕೃಷ ವಿಲೇಖನೆ, ಆ ಧಾತುವಿಗೆ ಆಕರ್ಷಣೆ ಅಂತ ಒಂದು ಅರ್ಥ ಇದೆ ಅಂತ ಸೆಳೆತ, ಅವನಿಗೆ ತನ್ನ ಸೆಳೆತ ಅಂತ. ತಾನೇ ತನ್ನ ಮುಖ ನೋಡಿದರೆ ಆಸೆ ಆಗೋತ್ತಾರ ಅವನಿದ್ದಂತೆ ಕೃಷ್ಣ ಅಂತ. ಹಾಗಾಗಿ ಕೃಷ್ಣ ತನ್ನ ಬಲಗಾಲ ಹೆಬ್ಬೆರಳನ್ನು ತನ್ನ ಬಾಯಲ್ಲಿಟ್ಕೊಡ್ತಾನೆ, ಗೊತ್ತಲ್ಲ ನಿಮಗೆ. ಕರಾರವಿಂದೇನ, ಕರವೂ ಕಮಲ ಚರಣವೂ ಕಮಲ ಅಲ್ವಾ, ಮುಖವೂ ಕೂಡ ಕಮಲವೇ. ಹಾಗಾಗಿ ಒಂದು ಕಮಲದಿಂದ ಮತ್ತೊಂದು ಕಮಲವನ್ನು ಎತ್ತಿಕೊಂಡು ಇನ್ನೊಂದು ಕಮಲದಲ್ಲಿ ಇಟ್ಕೊಂಡ. ಕರಕಮಲದಿಂದ ಪದಕಮಲವನ್ನು ಎತ್ತಿ ಮುಖ ಕಮಲದಲ್ಲಿ ಇಟ್ಕೊಂಡ ಅಂತ. ಎಷ್ಟು ರುಚಿ ಹಬ್ಬ ಅಂತ ಅನಿಸ್ಬಿಡ್ತಂತೆ ಅವನಿಗೆ. ಇಡೀ ಪ್ರಪಂಚ ಅದರಿಂದ ಬೆದ್ದಿದೆ ಅಲ್ವಾ, ಕೃಷ್ಣನ ಚರಣದ ಹಿಂದೆ ಪ್ರಪಂಚವೆಲ್ಲ ಬೆದ್ದಿದೆ. ಇಡೀ ಪ್ರಪಂಚ ಆಸೆ ಪಡುತ್ತೆ ಅದನ್ನ. ಏನಿರ್ಬೋದಪ್ಪ ಅಂತದಂತ ರುಚಿ ನೋಡಿದಂತೆ ಬಾಯಲ್ಲಿ ಇಟ್ಕೊಂಡು ಕೃಷ್ಣ ಅಂತ ಬಲ್ಲವರು ಹೇಳೋದುಂಟು ಅಂತ. ಹಾಗೆ ವಜ್ರಭೂಮಿಗಳಿವೆ ಯಮನ ಅರಮನೆಯಲ್ಲಿ ಅಂತ. ಹಾಗೆ ಮುತ್ತಿನ ಜಾಲರಿಗಳು ಅಂತ, ಮುತ್ತುಗಳಿಂದ ವಿರಚಿತವಾಗಿರ್ತಕ್ಕಂಥ ಜಾಲರಿ ಹೊಂದಿರತಕ್ಕಂಥ ಕಿಟಕಿಗಳು ಇದೆಯಂತೆ. ಪತಾಕಿಗಳು, ಧ್ವಜಗಳು, ಘಂಟಾನಾದ, ಅಲ್ಲಲ್ಲಿ ಘಂಟಾನಾದ, ಚಿನ್ನದ ಕಮಾನುಗಳು, ಎಲ್ಲ ಕಡೆ ಆಶ್ಚರ್ಯ. ಎಲ್ಲಿ ಹೋಗಿ ನೋಡಿದ್ರು ಕೂಡ ಕಣ್ಣು ಅರಳಿಸುವಂತೆ ಆಗುವಂತೆ ಇದೆ. ಚಿನ್ನದ ಬಾಗಿಲುಗಳು 100. ಹಾಗೆ ಸುತ್ತ
ದ್ರುಮಗಳು, ಲತೆಗಳು ಅಂದರೆ ಮರಗಳು, ಬಳ್ಳಿಗಳು ಸುತ್ತ ಬೇಕಾದಷ್ಟು ಇದೆಯಂತೆ. ಯಾವುದರಲ್ಲಿಯೂ ಮುಳ್ಳಿಲ್ಲ. ಮುಳ್ಳಿಲ್ಲದ ಗಿಡಗಳು, ಮುಳ್ಳಿಲ್ಲದ ಬಳ್ಳಿಗಳು. ಮನೆ ಹತ್ರನೇ ಗುಲಾಬಿಗಳೇ ನಡ್ಕೋಬಾರ್ದು. ಮನೆ ಹತ್ರನೇ ತುಂಬ ಹತ್ತಿರದಲ್ಲಿ ಗುಲಾಬಿಗಳೇ ನಡ್ಕೋಬಾರ್ದು. ಯಾಕೆ ಗೊತ್ತಾ? ಯಾಕೆ? ಮುಳ್ಳಿದೆ ಅದರಲ್ಲಿ. ಮುಳ್ಳಿದ್ದೇನಾಗತ್ತೆ? ಚುಚ್ಚೋದು ಮಾತ್ರ ಅಲ್ಲ, ಮನೆ ತುಂಬ ಹತ್ತಿರ ಮುಳ್ಳಿನ ಗಿಡಗಳಿದ್ರೆ ಮನೆಯಲ್ಲಿ ಕಲಹಗಳು, ಜಗಳಗಳಾಗ್ತಾ ಇರುತ್ತೆ ಅಂತ ಆ ಮನೆಗಳಲ್ಲಿ. ಅಂತ ನೆಮ್ಮದಿ ಬೇಕಾದರೆ, ಮನೆಯೊಳಗೆ ನೆಮ್ಮದಿ ಬೇಕು ಅಂದರೆ ಮುಳ್ಳಿನ ಗಿಡಗಳನ್ನು ತುಂಬ ಹತ್ತಿರ ಇಟ್ಕೋಬಾರ್ದು. ಇರಲೇಬಾರ್ದು ಅಂತಲ್ಲ, ಅದು ಹತ್ತಿರ ಅಲ್ಲ ಅಂತ, ವಾಸ್ತುಗಡಿ ದಾಟಿ ಆ ಕಡೆಗೆ ಸ್ವಲ್ಪ ದೂರದಲ್ಲಿ ಇರಬೇಕಾಗಿರುವಂಥದ್ದು ಹೊರತು ತುಂಬ ಹತ್ತಿರದಲ್ಲಿ ಎಂಥ ಶುಭವೇ ಆದರೂ ಕೂಡ ಮುಳ್ಳಿರ್ತಕ್ಕಂಥ ಗಿಡಗಳನ್ನು ಇಟ್ಕೋಬಾರದು ಅಂತ. ಹಾಗಾಗಿ ಅದನ್ನು ಸೂಚನೆ ಕೊಟ್ಟರು ಇಲ್ಲಿ. ಯಮನ ಮನೆಯಲ್ಲಿಯೂ ಕೂಡ ಹತ್ತಿರದಲ್ಲಿ ಮುಳ್ಳುಗಿಡಗಳಿಲ್ಲ ಅಂತ, ಸ್ವಲ್ಪ ದೂರದಲ್ಲಿ ಅಂತ. ಅಲ್ಲಿರೋ ಗಿಡಗಳೆಲ್ಲ ನಿಷ್ಕಂಟಕ ಅಂತ. ಅಂಥ ಗಿಡಗಳಿಂದ ಕೂಡಿರ್ತಕ್ಕಂಥದ್ದು. ಅದನ್ನು ಯಾರು ರಚನೆ ಮಾಡಿದ್ರು? ಯಮನ ಮನೆಯನ್ನು, ಯಮಭವನವನ್ನು ಕಟ್ಟಿದವರು ಯಾರು? ಶಿಲ್ಪಿ ಯಾರು? ಒಂದು ಅಡ್ರೆಸ್ ಕೇಳ್ಕೊಳ್ಳೋದು ಒಳ್ಳೇದಲ್ವಾ? ತುಂಬ ಚೆನ್ನಾಗಿದೆ. ಹಾಗಾಗಿ ಒಂದು ಫೋನ್ ನಂಬರ್ ತಗೊಳ್ಳೋದು ಒಳ್ಳೇದು ಅದಲ್ವಾ? ನೀವು ಆಲೋಚನೆ ಮಾಡಿ, ಹೆಸರು ಸಿಗತ್ತೆ ನಿಮಗೆ. ವಿಶ್ವಕರ್ಮ ಕಟ್ಟಿದ್ದಂತೆ, ದೇವಶಿಲ್ಪಿ ವಿಶ್ವಕರ್ಮ ಕಟ್ಟಿದ್ದಂತೆ. ಅವನು ಕೂಡ ಕಟ್ಟಿದ್ದು ಅಂದ್ರೆ ಏನು? ಆತ್ಮಯೋಗ ಪ್ರಭಾವೈಶ್ಚ, ತನ್ನ ತಪಸ್ಸಿನ ಪ್ರಭಾವದಿಂದ, ಯೋಗದ ಪ್ರಭಾವದಿಂದ ವಿಶ್ವಕರ್ಮ ಆ ಭವನವನ್ನು ಕಟ್ಟಿದಾನಂತೆ. ಹಾಗಾಗಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಭವನ ಯಮನದ್ದು ಅಂತ. ಮುಂದೆ ಯಮನ ಸಭೆಯ ವರ್ಣನೆ ಇದೆ. ಆ ಸಭೆಯೂ ದೂರ ಇದೆ, ಸಮಯನೂ ಆಗೋಗಿದೆ. ಹಾಗಾಗಿ ನಾಳೆ ನೋಡೋಣ ಯಮನ ಸಭೆ ಹೇಗಿದೆ ಮತ್ತು ಆ 3 ದಿಕ್ಕುಗಳು, 3 ಮತ್ತು 4 ದಿಕ್ಕುಗಳು, ಆ ದಿಕ್ಕುಗಳಿಂದ ಜೀವರು ಹೇಗೆ ಬರ್ತಾರೆ ಅನ್ನೋದನ್ನು ನಾಳೆ ಅವಲೋಕನ ಮಾಡೋಣ. ಮಕ್ಕಳೇ, ಇವತ್ತಿಗಿಷ್ಟಿರಲಿ. ಇದನ್ನೆಲ್ಲ ಮನಸ್ಸಲ್ಲಿ ಧಾರಣೆ ಮಾಡಿ. ಯಾಕೆಂದರೆ ಯಮ ಅಂದರೆ ಕೆಟ್ಟವನಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾನೆ ಅಂತ ಅನ್ಕೊಳ್ಳಿ, ಒಳ್ಳೆಯವನು ಕೆಟ್ಟವನು ಹೇಳಿ? ಯಾಕೆಂದರೆ ಅವನು ಕಠೋರವಾಗಿರ್ಬೇಕಾಗತ್ತೆ. ಕೆಲವು ಬಾರಿ ಯಾರು ಕಳ್ಳರಿರ್ತಾರೆ, ಮೋಸಗಾರಿರ್ತಾರೆ, ಕೊಲೆಗಡಕರಿರ್ತಾರೆ, ಅಂಥವ್ರ ಪಾಲಿಗೆ ಅವನು ಯಮನಂತೆ ಕಠೋರನಾಗಿರ್ತಾನವನು. ಆದರೆ ಅದರಿಂದಾಗಿ ಒಳ್ಳೆಯವರು ಚೆನ್ನಾಗಿರ್ಬೋದು. ಇಡೀ ಸಮಾಜ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ, ನಿಶ್ಚಿಂತೆಯಿಂದ ಇರೋಕ್ಕೆ ಸಾಧ್ಯ. ಹಾಗೆ ಇಡೀ ಜಗತ್ತಿನ ಒಂದು ಪೊಲೀಸ್ ವ್ಯವಸ್ಥೆ ಇದೆಯಲ್ಲ, ಅದರ ಚೀಫ್ ಯಾರು ಗೊತ್ತಾ? ಯಮಧರ್ಮ. ಈ ಜಗತ್ತಿನ ಸಮಸ್ತ ಸೃಷ್ಟಿಯ ಕಾನೂನುಗಳನ್ನ ಪಾಲನೆ ಮಾಡ್ತಕ್ಕಂಥ ಒಬ್ಬ ದೊಡ್ಡ ಅಧಿಕಾರಿ ಅವನು. ಹಾಗಾಗಿ ಅವನು ಸ್ವಲ್ಪ ನೋಡೋಕೆ ಕಠೋರವಾಗಿ ಕಾಣ್ತಾನೆ. ಅವನು ಅದರ ಒಳಗಡೆ ಬೆಣ್ಣೆ ಅಂತ ಹೃದಯ ಇದೆ, ಕನಿಕರ ಇದೆ. ಅವನು ಏನು ಮಾಡ್ತಾನೋ ಅದು ಒಳ್ಳೆಯದಕ್ಕೋಸ್ಕರ ಮಾಡ್ತಕ್ಕಂಥದ್ದು. ನಿಮ್ಗೆ ಆಗಲೇ ಹೇಳಿದ್ವು, ಆತ್ಮದ ಮೇಲೆ ಕಲೆ ಆಗತ್ತೆ. ನಾವು ತಪ್ಪು ಕೆಲಸ ಮಾಡಿದಾಗ, ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಗುರುತು ಮೂಡುತ್ತೆ. ಒಂದು ಚಿತ್ರ, ಒಂದು ಅಲಂಕಾರ, ಒಂದು ಭೂಷಣ, ಆ ಥರದೊಂದು ಗುರುತು ಮೂಡುತ್ತೆ. ಯಮ ಏನು ಮಾಡ್ತಾನೆ ಅಂದರೆ ಈ ಜೀವವನ್ನು ತೊಳೆದು ಶುದ್ಧ ಮಾಡ್ತಾ ಇರ್ತಾನೆ. ಅವನು ಜೀವಗಳನ್ನು ಪಾಪ ಮಾಡಿರ್ತಾರಲ್ವಾ, ಕಲೆ ಬೀಳ್ತಾ ಇರುತ್ತೆ. ಯಮನ ಮನೆಯಿಂದ ಏನು ಅಂದರೆ ಆ ಜೀವಗಳನ್ನು ಕೈಗೆತ್ತಿಕೊಂಡು ಆ ಕಲೆ ತೆಗಿಬೇಕು. ಕಲೆ ತೆಗಿಬೇಕಾದ್ರೆ ಸ್ವಲ್ಪ ನೋವಾಗತ್ತೆ. ಆಗುತ್ತೋ ಇಲ್ವೋ? ಆಗುತ್ತೋ ಇಲ್ವೋ ಹೇಳಿ? ಈಗ ಅಂಟ್ಕೊಂಡಿದೆ ಅಂತ ಅನ್ಕೊಳ್ಳಿ, ಯಾವ್ದಾದ್ರು ತೆಗಿಬೇಕಾದ್ರೆ ನೋವಾಗತ್ತೆ. ಏನಾದ್ರು ಅಂಟಿಸ್ಕೊಳ್ಳಿ ಕೈಗೆ, ಪರನ ಎಳಿಬೇಕಾದ್ರೆ ನೋವಾಗತ್ತೋ ಇಲ್ವೋ? ಹಾಗೆ ಆ ಪಾಪ ಅಂಟುಕೊಂಡಿದೆ ಜೀವಕ್ಕೆ. ಅದು ಅಂಟುಕೊಂಡಿದ್ರಿಂದಾಗಿ ಅದನ್ನು ತೆಗಿಬೇಕಾದ್ರೆ ನೋವಾಗತ್ತೆ. ನಾವು ಡಾಕ್ಟ್ರ್ ಬಗ್ಗೆ ನಿಮ್ಗೆ ಹೇಳ್ತೀವಲ್ವಾ, ಆಸ್ಪತ್ರೆಯಲ್ಲಿ ನರಕ ಇದ್ದಾಗ ಇರುತ್ತೆ ಅಲ್ವಾ, ವಾಸನೆ, ಅಯ್ಯೋ ಅನ್ನೋರು, ಹಾ ಅನ್ನೋರು, ಮತ್ತೆ ಇದೆಲ್ಲ ಕೊಯ್ಯೋದು ಮಾಡೋದು, ನರಕ ಥರನೇ ಇದೆ. ನರಕದ ಒಂದು ಸಣ್ಣ ಮಿನಿಯೇಚರ್ ಅಂದರೆ ನಮ್ಮ ಆಸ್ಪತ್ರೆಗಳು ಅಂತ. ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ ಅಂತ. ಆದರೆ ಆಸ್ಪತ್ರೆ ಹಿಂದೆ ಇರೋದು ಕ್ರೌರ್ಯವೋ ಕನಿಕರವೋ? ಹಾಗೆ ನರಕವೂ ಕೂಡ ಹಾಗೆ ಅಂತ. ಅದೊಂದು ದೊಡ್ಡ ಆಸ್ಪತ್ರೆ ನರಕ ಅಂದರೆ, ಭಾರಿ ದೊಡ್ಡ ಆಸ್ಪತ್ರೆ ಅದು. ದೇಹಕ್ಕೆ ಚಿಕಿತ್ಸೆ ಕೊಡೋ ಆಸ್ಪತ್ರೆ ಎಲ್ಲ, ಅದು ಜೀವಕ್ಕೆ ಚಿಕಿತ್ಸೆ ಕೊಡುವಂಥ ಆಸ್ಪತ್ರೆ. ಜೀವದ ಮೇಲೆ ಆಗಿರ್ತಕ್ಕಂಥ ಕಲೆಗಳನ್ನು, ಜೀವಕ್ಕೆ ಹಿಡಿದ ರೋಗಗಳನ್ನು ಗುಣ ಮಾಡಲಿಕ್ಕಿರ್ತಕ್ಕಂಥ ಆಸ್ಪತ್ರೆ ಸ್ವಲ್ಪ ನೋವಾಗತ್ತೆ.
ಸಹಿಸ್ಕೋಬೇಕಾಗತ್ತೆ. ಆದರೆ ಒಳ್ಳೆಯದು ಕೂಡ ಇದೆ. ಆಸ್ಪತ್ರೆಯಲ್ಲಿ ಆಫೀಸರ್ ಅಲ್ವಾ, ಚೆನ್ನಾಗಿರುತ್ತೆ ಇಲ್ವೋ ಆಸ್ಪತ್ರೆಯಲ್ಲಿ, ಆಲೋಚನೆ ಮಾಡಿ ನೀವು. ಆದರೆ ಯಮನ ಭವನ ಇದೆಯಲ್ಲ, ಯಮಲೋಕ ಇದೆಯಲ್ಲ, ಅಲ್ಲಿ ತುಂಬ ಸುಂದರವಾಗಿರುವಂಥದ್ದು ಭಾಳಷ್ಟಿದೆ. 2 ಭಾಗ ಅದು, 2 ಭಾಗ ಅದು. 3 ಭಾಗದಿಂದ ಬಂದರೆ ನಿಮಗೆ, 3 ದಿಕ್ಕಿಂದ ಬಂದರೆ 3 ಪಾಲೆ ತುಂಬ ಸುಖಕರ, ತುಂಬ ಸುಂದರ, ತುಂಬ ಸುಮನೋಹರ. ಒಂದು ಭಾಗದಲ್ಲಿ ಟ್ರೀಟ್ಮೆಂಟ್. ದಕ್ಷಿಣ ಭಾಗ ಇದೆಯಲ್ಲ, ಆ ದಕ್ಷಿಣ ಭಾಗದಲ್ಲಿ ಕೆಟ್ಟು ಹೋದ ಜೀವಗಳಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಗ್ಯಾರೇಜ್ ತುಂಬ ಸುಂದರವಾಗಿರುತ್ತಾ? ಶೋರೂಮ್ಗಳು, ಗ್ಯಾರೇಜ್ಗಳು, ಈಗ ವಾಹನಗಳನ್ನು ರಿಪೇರಿ ಮಾಡ್ತಾರಲ್ಲ, ಹೇಗಿರುತ್ತೆ? ತುಂಬ ಚೆಂದ ಇರುತ್ತಾ? ಇಲ್ಲ ಅಲ್ವಾ? ಹಾಗೆ ಅಲ್ಲಿ ರೌದ್ರವಾಗಿರ್ತಕ್ಕಂಥ, ಭಯಂಕರವಾಗಿರ್ತಕ್ಕಂಥ ಸಂಗತಿಗಳಿದ್ದಾವೆ ಅಲ್ಲಿ. ಅವೆಲ್ಲ ಏನು ಅಂದರೆ ಹಾಸ್ಪಿಟಲ್ ಅದು, ಟ್ರೀಟ್ಮೆಂಟ್ ಅದು, ಜೀವಗಳನ್ನು ಗುಣ ಮಾಡಿ, ಪಾಪಗಳನ್ನು ಪರಿಹಾರ ಮಾಡಿ ಮತ್ತೆ ಲೋಕಕ್ಕೆ ಕಳಿಸಿಕೊಡ್ತಕ್ಕಂಥದ್ದು. ಇನ್ನು ಹೀಗೆ ಮಾಡಬೇಡ, ಇನ್ನು ತೊಂದರೆ ಮಾಡ್ಕೋಬೇಡ ಅಂತ. ಸ್ನಾನ ಮಾಡಿಸ್ಬೇಕಾದ್ರೆ ಮಗು ಒಳತ್ತೆ ನೋಡಿ ಅಲ್ವಾ? ನೀವೆಲ್ಲ ಹತ್ತೋರೆ ಒಂದು ಕಾಲದಲ್ಲಿ ಅಮ್ಮ ಸ್ನಾನ ಮಾಡಿಸ್ತಾ ಇರ್ತಾಳೆ, ಮಗು ಕಷ್ಟ ಆಗತ್ತೆ ನೋಡಿ, ಇದು ಯಾಕೆ ಅಳುತ್ತದು? ಹಾಗೆ ಅಂತ ಯಮನಂದ್ರೆ ತಾಯಿ ಇದ್ದಾಗೆ ಅಂತ. ನಾವೆಲ್ಲ ಮಕ್ಕಳಿದ್ದಾಗೆ, ಪಾಪಿಗಳು ಇರ್ತಾರೆ ಮಕ್ಕಳಲ್ಲಿ, ಮೈ ಎಲ್ಲ ಕೆಸರು ಮಾಡ್ಕೊಂಬಂದ್ರೆ ಪಾಪ ತಾಯಿ ಏನು ಮಾಡ್ತಾಳೆ? ಅಳ್ತಾ ಇದ್ರು ಬಿಡದೆ ಕಾಲು ನೀಡಿ ಅದು ಇಟ್ಕೊಂಡು, ಕಾಲಲ್ಲಿ ಇಟ್ಕೊಂಡು ಒಂದು ಸಿಕ್ಸಿ ಇಟ್ಕೊಂಡು ಅದನ್ನು ಆ ಮಗು ತಪ್ಪಿಸ್ಕೊಳ್ಳದೆ ಇದ್ದಾಗೆ ತೊಳೆದು ಶುದ್ಧ ಮಾಡೋವಂಥದ್ದು. 2 ಏಟು ಕೊಡೋದು ಉಂಟು ತಾಯಿ ಕೆಲವು ಸಾರಿ, ನರಕದಲ್ಲೂ ಏಟುಗಳು ಉಂಟು. ಏಟು ಯಾಕೆ ಕೊಡೋದು ತಾಯಿ? ಇನ್ನೂ ಆ ತಪ್ಪು ಮಾಡಬೇಡ, ಉದ್ದೇಶ ಏನು ಹೇಳಿ. ಹಾಗಾಗಿ ನರಕ ಅಂದರೆ, ಯಮ ಅಂದರೆ ನೆಗೆಟಿವ್ ಕಲ್ಪನೆಗಳು ಬೇಡ ನಿಮಗೆ. ಅದು ಧರ್ಮದೇವ ಅವನು ಅಂತ, ಧರ್ಮದ ಸಾಕ್ಷಾತ್ ರೂಪ ಅವನು, ಕರುಣಾಳು ಕೂಡ ಹೌದವನು. ಅವನು ಕ್ರೌರ್ಯವನ್ನು ವ್ಯಕ್ತಪಡಿಸಿದ್ರು ಕೂಡ ಅದ್ರ ಹಿಂದೆ ಕಾರುಣ್ಯ ಇದ್ದೇ ಇದೆ. ಡಾಕ್ಟ್ರು ಆಪರೇಷನ್ ಮಾಡಿದ ಹಾಗೆ, ಡಾಕ್ಟ್ರು ಹೊಟ್ಟೆ ಕೊಯ್ದು ಗಡ್ಡೆ ತೆಗೆದ ಹಾಗೆ ಅಂತ, ಬೇರೆ ಏನಿಲ್ಲ ಅಂತ. ಹಾಗಾಗಿ ಅಂಥ ಯಮನ ಅದ್ಭುತ ಸಭೆಯನ್ನು ನಾಳೆ ಅವಲೋಕನ ಮಾಡೋಣ. ನಾವೆಲ್ಲ ಯೋಗವಂತರು, ಪುಣ್ಯವಂತರು. ಯಾಕೆಂದರೆ ಯಾರು ಇದನ್ನೆಲ್ಲ ಕೇಳ್ತಾರೋ, ಯಮಲೋಕದ ವರ್ಣನೆ ಯಾರು ಕೇಳ್ತಾರೋ ಅವರ ಮೇಲೆ ಯಮನ ಅನುಗ್ರಹ ಇರುತ್ತೆ, ಯಮನ ಕಾರುಣ್ಯ ಇರುತ್ತೆ. ಅಂಥ ವೇದನೆಗಳನ್ನು ಅನುಭವಿಸ್ತಕ್ಕಂಥ ಅವಕಾಶಗಳು ಕಡಿಮೆ ಆಗುತ್ತೆ, ಸಂದರ್ಭಗಳು ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಯಮನ ಕೃಪೆಗೆ ಕಾರಣ ಆಗುವಂಥದ್ದು. ನಾಳೆ ಯಮಸಭೆಯ ಅವಲೋಕನವನ್ನು, ಆ ಚಿಂತನೆಯನ್ನು ಮಾಡೋಣ. ಹರೇ ರಾಮ. ಜೀವ ಹೊರೆಯೇನಲ್ಲ, ಬಿಸುಡೆನುವುದೇ ಕದನು. ಸಾವು ನಷ್ಟവും ಅಲ್ಲ, ಸಾಯೆ ಭಯವೇಕೆ. ಜೀವ ಹೊರೆಯೇನಲ್ಲ, ಬಿಸುಡೆನುವುದೇ ಕದನು. ಸಾವು ನಷ್ಟവും ಅಲ್ಲ, ಸಾಯೆ ಭಯವೇಕೆ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಕೋವಿದನು ತತ್ವದಲ್ಲಿ ಮರುಳ